ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುಖಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವದ್ಗೃಹಮರಾಸುರಸಿದ್ಧಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯಿತು? ಪಾಂಡವರೆಲ್ಲ ಈಗ ಮಹಾಬದರಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಏವಂ ಬದರಿಯಾಂ ವಿಹರಸ್ಸು ತೇಷು ಕ್ವಚಿದ್ರಹಃ ಕೃಷ್ಣಯ ವಾಯುಸೂನೌ ಸ್ಥಿತೇ ಗರುತ್ಮಾನ್ ಉರಗಂ ಜಹಾರ ಮಹಾಹೃದಾತ್ ವಾಸುದೇವಾಸನಾಗ್ರ್ಯಃ. ಆಗ ಅಲ್ಲಿ ಮೇಲೆ ಇವರಿದ್ದಿದ್ದು ಉತ್ತರ ಬದರಿಯಲ್ಲಿ, ಪಕ್ಕದಲ್ಲಿ ಹೇಮಕೂಟ, ಅದರ ಮೇಲೆ ಗಂಧಮಾದನ ಪರ್ವತ, ಅದರ ಮೇಲ್ಗಡೆಗೆ ಭೀಮಸೇನ ದ್ರೌಪದಿ ಇಬ್ಬರು ಇದ್ದ ಕಾಲಕ್ಕೆ ಗರುತ್ಮಾನ್ ಉರಗಂ ಜಹಾರ, ದೊಡ್ಡ ಸರೋವರದಿಂದ ಒಂದು ಹಾವನ್ನು ಗರುಡ ವೇಗದಿಂದ ಬಂದು ಮೇಲಕ್ಕೆತ್ತಿದ. ಮಹಾಹೃದಾತ್ ವಾಸುದೇವಾಸನಾಗ್ರ್ಯ, ವಾಸುದೇವ ಆಸನ ಅಗ್ರ್ಯ, ಅದಕ್ಕೇನೆ ವಿಷ್ಣೋರ್ ಮಹಾಸನತಾ ಮಮಾಪ ಎಲ್ಲಿ ಬಂದಿದೆ ದ್ವಾದಶೋತ್ತರದಲ್ಲಿ. ತತ್ಪಕ್ಷಪಾತೇನ ವಿಚಾಲಿತೇತು ತಸ್ಮಿನ್ ಗಿರೌ ಕಮಲಂ ಹೈಮಮಗ್ರ್ಯಂ ಪಪಾತ ಕೃಷ್ಣಾ ಭೀಮಯೋಃ ಸನ್ನಿಧಾನೆ ಉದ್ಯದ್ಭಾನೋಃ ಮಂಡಲಾಭಂ ಸುಗಂಧಂ. ತತ್ಪಕ್ಷಪಾತೇನ ವಿಚಾಲಿತೇತು ತಸ್ಮಿನ್ ಗಿರೌ ಕಮಲಂ ಹೈಮಂ ಅಗ್ರ್ಯಂ ಪಪಾತ ಕೃಷ್ಣಾ ಭೀಮಯೋಃ ಸನ್ನಿಧಾನೆ ಉದ್ಯದ್ಭಾನೋಃ ಮಂಡಲಾಭಂ ಸುಗಂಧಂ. ತತ್ಪಕ್ಷಪಾತೇನ, ಅಪಕ್ಷಪಾತಿ ಮಧ್ವದಲ್ಲಿ ಬಂದಿದೆ. ಪಕ್ಷಪಾತ, ಪಕ್ಷ ಅಂದರೆ ರೆಕ್ಕೆಗಳು, ಪಾತ ಅಂದರೆ ಹೊಡೆಯೋದು. ತತ್ಪಕ್ಷಪಾತದಿಂದಾಗಿ ವಿಚಾಲಿತೇತು ತಸ್ಮಿನ್ ಗಿರೌ, ಇಡೀ ಬೆಟ್ಟನೇ ನಡೀತಂತ ಅಷ್ಟು ಜೋರಾಗಿ ಗರುಡ ಒಂದ್ಸತಿ ಹೊಡೆದ್ರೆ ಅದು ಹೇಳಿ ದಾಗಾರಿ ರುಗ್ರ ಬಲಪೌರುಷಃ ಅಪವಿಷ್ಣೋ, ಭಯಾನಕವಾದ ಸಾಮರ್ಥ್ಯ. ವಾತ ಅಂದರೆ ವಾಯು, ಪಕ್ಷವಾತ ಅದೇ ಕರೆಕ್ಟ್. ವಿಚಾಲಿತೇತು ತಸ್ಮಿನ್ ಗಿರೌ ಕಮಲಂ ಹೈಮಮಗ್ರ್ಯಂ ಪಪಾತ ಕೃಷ್ಣಾ ಭೀಮಯೋಃ ಸನ್ನಿಧಾನೆ ಉದ್ಯದ್ಭಾನೋಃ. ಆಗ ಅಲ್ಲಿರತಕ್ಕಂಥ ಹೈಮಂ ಅಗ್ರ್ಯಂ, ಹೈಮ ಅಂದರೆ ಚರಣ, ಹೈಮೋಗಿರಿ ಪವನದಸ್ಯತು ವಿಶ್ರಮಾರ್ಥಂ. ಎಲ್ಲಿದು? ಒಂದರ ಕಾಟ. ತಸ್ಮಿನ್ ಗಿರೌ ಕಮಲಂ ಹೈಮಮಗ್ರ್ಯಂ, ಶ್ರೇಷ್ಠವಾದಂಥದ್ದು ಕಮಲ, ಸುವರ್ಣದ ಕಮಲ. ಕೃಷ್ಣ ಭೀಮಯೋಃ ಸನ್ನಿಧಾನೇ ಪಪಾತ, ದ್ರೌಪದಿ ಭೀಮಸೇನರ ಇದ್ದ ಜಾಗದಲ್ಲಿ ಬಿತ್ತದು. ಅದು ಮೇಲೆ ಇದು ಕೆಳಗಾದ್ರಿಂದ ಅಲ್ಲಿ ಬಂದು ಬಿತ್ತು. ಅದು ಹೇಗಿತ್ತು? ಏನ ಹೌದು, ಉತ್ತರ ಬದಿರಿ ಮೊದಲು ಹೋಗಿದ್ದು ಅದು, ಈ ಬರ್ತಿರೋದು ಇದು. ಆಚಾರ್ಯ ಎರಡು ಬದರಿಗೂ ಹೋಗಿದ್ರು. ನರಾಗಮ್ಯಾಂ ನಳಿನೀಮೇತ್ಯ ಅಂತ ಬಂದು ಬರಿಲ್ಲೇ ಹೇಳ್ತಾರೆ. ಮನುಷ್ಯರಿಗೆ ಸಾಧ್ಯನೇ ಇಲ್ಲ ಹೋಗ್ಲಿಕ್ಕೆ. ಆದ್ದರಿಂದ ಇವತ್ತು ಅದು ಕಾಣೋದಿಲ್ಲ, ಹೋಗ್ಲಿಕ್ಕೆ ಬರೋದಿಲ್ಲ. ಕಂಡ್ರೆ ಮುಂದೆ ಹೋಗೋ ಪ್ರಶ್ನೆ. ಮಹಾಹೃದಾತ್ ವಾಸುದೇವಾಸನಾಗ್ರ್ಯ ಕಮಲಂ ಹೈಮಮಗ್ರ್ಯಂ ಉದ್ಯದ್ಭಾನೋಃ ಮಂಡಲಾಭಂ ಸುಗಂಧಂ. ಉದ್ಯದ್ಭಾಸ್ವ ಸಮಾಭಾಸ, ಉದ್ಯದ್ಭಾನೋರ್ ಮಂಡಲಾಭಂ, ಕೆಂಪು ಕಲರ್ ಅಂತ ಅರ್ಥ. ಉದ್ಯದ್ಭಾನು ಹೇಗಿರುತ್ತೆ? ಬರೀ ಭಾನು ಅಂದರೆ ಬೆಳಗಿರ್ತಾನೆ, ಉದ್ಯದ್ಭಾನು ಅಂದರೆ ರೆಡ್ ಕಲರ್, ಅದಕ್ಕೆ ಆಕ ಬಣ್ಣ. ಸುಗಂಧಂ, ಅತ್ಯಂತ ಸುಗಂಧ, ಅದಕ್ಕೆ ಗಂಧ ಸೌಗಂಧಿಕ ಪುಷ್ಪ ಅಂಥದ್ದು. ಸುಗಂಧಂ ಸೌಗಂಧಿಕ. ನಾವು ಇಲ್ಲಿ ಹೇಳಿದ್ಮೇಲೆ ಇದನ್ನು ಹೇಳ್ಬೇಕು ನಾವು, ಅದನ್ನೆಲ್ಲ ನಾವು ನೋಡಿದ್ದು ಅಲ್ಲ ಅಂತ ಅರ್ಥ. ಸುಗಂಧ ರಾಜ ಅಂತ ಕರೀತಾರೆ. ಸೌಗಂಧಿಕ ಅಲ್ಲ, ಸುಗಂಧ ರಾಜ ಇದು, ಅದು ಸೌಗಂಧಿಕ. ಈ ಹೂ ಬೇರೆ, ಆ ಹೂ ಬೇರೆ. ಈ ಭೂಲೋಕದಲ್ಲಿ ಸಿಗೋದೇ ಇಲ್ಲ ನಮ್ಗೆ, ಯಾರಿಗೂ ಸಿಗಲ್ಲ. ನಿಜವಾದ ಪಾರಿಜಾತ ಸಿಗೋದಿಲ್ಲ, ಯಾವುದು ಸಿಗಲ್ಲ. ಎಷ್ಟೋ ಫಾರಿನ್ ಗುಡ್ಸೇ ಸಿಗಲ್ಲ ನಮಗಿಲ್ಲಿ. ಅವರಿಗೆ ಅವ್ರ ಕ್ವಾಲಿಟಿ ನಮಗೆ ಸಿಗೋದೇ ಇಲ್ಲ ಕಡೆಗೆ. ಆದ್ದರಿಂದ ಅವ್ರು ಒಯ್ದು ಬಿಡೋದು ಇಲ್ಲ, ಪೂರ್ವ ವಸ್ತು ಬಿಡೋದೇ ಇಲ್ಲ ಇಲ್ಲಕ್ಕೆ.
ಮಂಡಲಾಭಂ ಸುಗಂಧಂ ಹಿಮ ಅದು ಸುಗಂಧಂ ದೃಷ್ಟ್ವಾ ಅತಿಗಂಧಂ ವರಹೇಮ ಕಂಚಂ ಕುತೂಹಲ ದ್ರೌಪದಿ ಭೀಮಸೇನಂ ಬಹೂರಿ ಅಯಾಚತ್ ತಾದೃಶಾನ್ನಿ ಆನುಭಾವಂ ಅಸ್ಯ ಅಭಿಷಹ್ಯಂ ಜಾನತಿ ದೇವದೈತ್ಯೈಃ ದೃಷ್ಟ್ವಾ ಅತಿಗಂಧಂ ವರಹೇಮ ಕಂಜಂ ಕುತೂಹಲಾತ್ ದ್ರೌಪದಿ ಭೀಮಸೇನಂ ಬಹೂನಿ ಅಯಾಚತ್ ತಾದೃಶಾನಿ ಅನುಭಾವಂ ಅಸ್ಯ ಅಭಿಷಹ್ಯಂ ಜಾನತಿ ದೇವದೈತ್ಯೈಃ. ಹಾಗೇನಾಯಿತು, ದೃಷ್ಟ್ವಾ ಅತಿಗಂಧಂ ಅತ್ಯಂತ ಇದು ಆಸ್ವಾದನೆಯನ್ನು ಬರಲ್ಲ ಇದು. ಅತಿಗಂಧಂ ಅದೇನು ಎಷ್ಟೋ ಗಟ್ಟಿಗೆ ಯಾವುದೋ ಒಂದು ಮೊನ್ನೆ ಯಾವುದು ಹೇಳಿದರು, 100 ಕಿಲೋಮೀಟರ್ವರೆಗೂ ಅದ್ರದ್ದು ಹೋಗುತ್ತೆ, ಅಷ್ಟು ಎಫೆಕ್ಟಿವ್ ಆ ಧ್ವನಿ. ಯಾವುದೋ ಗಂಟೆ ಮಾಡಿ ಇದು ಬಂದಿದೆ ನೋಡಿ, ಅಯೋಧ್ಯೆಗೆ ಯಾರು ಗಂಟೆ ಮಾಡಿ ಕೊಟ್ಟಿದ್ದಾರೆ ಯಾರ ಈ ಬಾರ್ಸ ಗಂಟೆ. ಎಷ್ಟು 7 ಮೀಟರ್ ಎಷ್ಟು ಎತ್ತರ ಇದೆ ಅಂತ ಒಟ್ಟು ಇದರಲ್ಲಿ ಒಂದು ಸ್ವಲ್ಪ ಈ ಮಸ್ತ ಮಾಡಿದಾರಂತ. ಈಗ ಯಾರೋ ಕೊಟ್ಟಿದ್ದಾನೆ, ಈಗ ಒಂದು ಸ್ವಲ್ಪ ಹತ್ತಿರ ಎಷ್ಟು 10-15 ಕಿಲೋಮೀಟರ್ ಮೇಲೆ ಧ್ವಂಸ ಕೇಳಿಸುತ್ತಂತ, ಗೊತ್ತಾಯ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾನಂತ. ಯಾರು ಈ ಕಡೆ ಮಡ್ರಾಸ್ ಕಡೆಯವರು, ಇಲ್ಲಿಯವರೇ. ಅದು ಯಾಕೆ ಹೇಳಿದೆ ಅಂದರೆ, ಇದು ಭೂಲೋಕದಲ್ಲೇ ಕೆಲವು ವಿಚಿತ್ರಗಳಿರಬೇಕಾದ್ರೆ ಆ ದೇವ ವಿಚಿತ್ರ ಇವತ್ತು ಮ್ಯಾಕ್ಸಿಮಮ್ ಅದು ಮಿನಿಮಮ್ ಆಗಿರುತ್ತೆ. ನಮ್ಮದೇನು ಮ್ಯಾಕ್ಸಿಮಮ್ ಅಂತ ಕರಿತೇವೆ ಅದು ಮಿನಿಮಮ್ ರೇಟ್ನೆಸ್ ಇದ್ದಾಗ ಲೆಕ್ಕ. ಸ್ಟಾರ್ಟಿಂಗ್ ಪಾಯಿಂಟ್, ಇವ್ರ ಎಂಡಿಂಗ್ ಸ್ಯಾಲ್ರಿ ಅವ್ರ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತಲ್ಲ ಹಾಗೆ. ಇಲ್ಲ ಸುಗಂಧಂ ದೃಷ್ಟ್ವಾ ಅತಿಗಂಧಂ ವರಹೇಮ ಕಂಜಂ, ವರ ಶ್ರೇಷ್ಠವಾದ ಕಂಜ ಅಂದರೆ ಕಮಲ, ಕಂಜ ಕಮಲ ಎಲ್ಲ ಒಂದೇ ಪದಗಳು. ಕುತೂಹಲ ದ್ರೌಪದಿ ಭೀಮಸೇನಂ, ಭಾರಿ ಕುತೂಹಲ ದ್ರೌಪದಿ ಭೀಮಸೇನನ ಕುರಿತು. ಬಹೂನಿ ಅಯಾಚತ್ ತಾದೃಶಾನಿ ಅನುಭಾವಂ, ಇನ್ನು ಇಂಥ ಅನೇಕ ಪುಷ್ಪಗಳು ಬೇಕು. ಇಲ್ಲಿ ಯಾಕೆ ಕೇಳಿದರು, ಅನುಭಾವಂ ಅವಿಷಹ್ಯಂ ಜಾನತಿ ದೇವದೈತ್ಯೈ. ತರ್ಲಕ್ಕೆ ಬೇರೆ ಯಾರಿಗೂ ಆಗೋದಿಲ್ಲ ಇದನ್ನು. ದೇವದೈತ್ಯೈ ಅವಿಷಹ್ಯಂ ಅಪ್ರದೃಶ್ಯಂ. ದೇವತೆಗಳು ಮತ್ತು ದೈತ್ಯರು ಎಲ್ಲರೂ ಸೇರಿದರೂ ಕೂಡ, ದೇವತೆಗಳಿಂದಾಗಲಿ ದೈತ್ಯರಿಂದಾಗಲಿ ಅಲ್ಲ, ದೇವತೆಗಳು ಒಟ್ಟಾಗಿ ಸೇರಿದರೂ ಕೂಡ ಏನಾಗೋದಿಲ್ಲ, ಭೀಮನ ಪರಾಕ್ರಮದಿಂದ ಏನಾಗೋದಿಲ್ಲ. ಆದ್ದರಿಂದ ಭೀಮನಿಗೆ ಹೊರತು ಬೇರೆ ಯಾವ ತರಕ್ಕೆ ಆಗೋದಿಲ್ಲ. ಆದ್ದರಿಂದ ಇರಬೇಕು. ಇಲ್ಲೇನು ಬಂತು ನಮ್ಗಾಗ ತಕ್ಷಣನೇ, ದ್ರೌಪದಿ ಹೂವಿನ ಮೇಲೆ ಆಸೆ ಬಂತು ಅಂತ ಅನಿಸಿದ್ರೆ ಅಲ್ಲ, ಭೀಮಸೇನ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರನೇ ಕೇಳಿದ್ದೆ ಹೊರತು ಭೂ ಬೇಕು ಅಂತ ಕೇಳಿದ್ದಲ್ಲ. ಸಿಮಿಲರ್ ಕೇಸ್, ಸತ್ಯಭಾಮಾದೇವಿ ಏನು ಮಾಡಿದ್ರು, ಪಾರಿಜಾತ ಬೇಕು ಅಂತ ಕೇಳಿದ್ರು. ಅದು ತರಲಿಕ್ಕೆ ಬೇರೆಯವರಿಗೆ ಸಾಧ್ಯ ಇರಲಿಲ್ಲ. ಇಬ್ಬರು ಕೂಡ ಕೇಳಿದ್ದಾರೋ ತಮ್ಮ ಪತಿ, ಇಲ್ಲಿ ಕೃಷ್ಣ, ಇಲ್ಲಿ ಭೀಮಸೇನ. ಸೊ ದ್ರೌಪದಿಯ ಪತಿ ಯಾರಂತಾಯ್ತು ಈಗ, ಭೀಮಸೇನ ಹೊರತು ಅರ್ಜುನ ಇಲ್ಲೇ ಇಲ್ಲ. ಧರ್ಮರಾಜನ ಕೇಳಕ್ಕೆ ಹೋಗ್ಲಿ, ಯಾಕಂದ್ರೆ ಆಗೋದಿಲ್ಲ ಅಂತ ಗೊತ್ತಿದೆ. ಆಗೋದು ಯಾರಿಗೆ, ಯಾವಾಗಲೂ ವರ ವರ ತ್ಯಾತ ಕರೀತಾರೆ ಗೊತ್ತಾ, ವರ ವಧುವಿಗಿಂತ ಶ್ರೇಷ್ಠ ಇರಬೇಕು ಅಂಥೇಳಿ. ವಧುವಿಗಿಂತ ಶ್ರೇಷ್ಠ ಇರಬೇಕು. ಅಂದಮೇಲೆ ದ್ರೌಪದಿ ಇಷ್ಟಿದ್ಮೇಲೆ ದ್ರೌಪದಿ ಶ್ರೇಷ್ಠ ಇರಬೇಕು. ಧರ್ಮರಾಜ ಇಲ್ಲ, ಆದ್ರಿಂದಾಗಿ ಯಾರನ್ನು ಕೇಳಿದ್ರು, ಭೀಮಸೇನ ನಿಜವಾದ ಪತಿ. ಅದಕ್ಕೆ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತೆಯ ಮಾರುತನ ನಿಜ ಪತ್ನಿ. ದೃಷ್ಟ್ವಾ ಅತಿಗಂಧಂ ತಯಾ ಅರ್ಥಿತಃ ಸಗದಃ. ದ್ರೌಪದಿ ಹೇಗಿದೆ ಅಂತ ಕೇಳಿದರೆ, ಸೀತಾದೇವಿ ಜಿಂಕೆ ಬೇಕು ಅಂತ ಕೇಳಿದಾಗ ಅದು ಕೂಡ ಜಿಂಕೆ ಬೇಕಿಲ್ಲ, ರಾವಣ ಪರಾಕ್ರಮ ಗೊತ್ತಾಗಬೇಕು, ಮುಂದೆ ಹಸನ ಮೋಹನಾದಿಗಳು ನಡೆದು ರಾವಣ ವಧಾದಿಗಳಿಗೆ ಕಾರಣ ಆಗಬೇಕು. ಹೌದು, ಚಿನ್ನದ ಕಮಲನೇ, ಚಿನ್ನನೇ ಬಿಡ್ತಿತ್ತು ಅಂತ ಅರ್ಥ. ಇವತ್ತು ಗೋಮಯದಲ್ಲೇ ಸುವರ್ಣ ಇದೆ ಅಂತ ಪರೀಕ್ಷೆ ಮಾಡಿ ನೋಡಿದಾಗ ಚಿನ್ನದ ಹೂಗಳೇ ಅವು ವಿಶಿಷ್ಟ, ಅದು ಬೆಳೆಯೋದು, ಅದು ಕೂಡ ಚಿನ್ನನೇ ಬೆಳೀತಿತ್ತು ಅಂತದ್ದು. ಇಲ್ಲೆಲ್ಲ ಸಾಧ್ಯ ಇದೆಯಾ? ಅದು ವಾಸನೆ ಇತ್ತು. ಅದೇ ಹೇಳಿದ್ದು ದೈವಿ ಚಿಂತೆ ಅವೆಲ್ಲ ಕೂಡ. ಇವತ್ತು ಪ್ಲಾಸ್ಟಿಕ್ಕಿಗೆ ಸೆಂಟ್ ಹಾಕಿದ್ರೆ ಏನಾಗುತ್ತದು, ವಾಸನೆ ಬರೋಕ್ಕೆ ಶುರು. ಅದು ಸ್ವಲ್ಪ ಹೊತ್ತಿರುತ್ತೆ, ಹೋದ್ಮೇಲೆ ಕೊಂಡ್ಕೊಳ್ಳೋರು ಓಸ ಹೋಗ್ಬಿಡ್ತಾರೆ ಎಷ್ಟೊತ್ತಲ್ಲ. ಅದು ಹಾಗಲ್ಲ, ನ್ಯಾಚುರಲಿ ಹಾಗಿರೋದು. ಅದು ಎಲ್ಲ ಕಡೆ ಇದೆ ಅಂತ ಹೇಳಲಿಲ್ಲ. ಪಾರಿಜಾತ ಯುನೀಕ್, ಇದು ಯುನೀಕ್. ಇದು ಎಲ್ಲ ಕಡೆ ಇದೆ ಅಂತ ಏನೋ ಆಗ್ಬಿಡ್ತಿದೆ ಅಂತಂದು. ಅದನ್ನ ಕೇಳ್ಬೇಕಾದ್ರೆ ಇವ್ರು ಕೇಳ್ಬೇಕಾದ್ರೆ ಏನಾಗಿರ್ಬೇಕದು, ಭಾರಿ ಶ್ರೇಷ್ಠ. ಅದನ್ನ ತರ್ಬೇಕಾದ್ರೆ ಯಾರಿಗೂ ಸಾಧ್ಯ, ಭೀಮಸೇನೆ ಸಾಧ್ಯ. ಇದನ್ನೇ ವಾದಿರಾಜ ಸ್ವಾಮಿ ಹೇಳಬೇಕಾದ್ರೆ, ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯ ಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತು ಮೀಷ್ಟೇ. ಈ ರೀತಿ ತರತಕ್ಕಂಥ ಶಕ್ತಿ ಯಾರು ವಾಯುದೇವರಿಗಿದೆ ಅಂತ ಹೇಳಿದ್ದಾರೆ. ಇದು ಅರ್ಥ ಇದೆ. ದೇವದೈತ್ಯೈಹಿ ಅವಿಷಹ್ಯಂ. ಅದು ಕಾವಲಿದ್ದಾರೆ, ಸಾಮಾನ್ಯಕ್ಕೆ ಕಾವಲಿಟ್ಟಿರ್ತಾರೆ. ಸುವರ್ಣದ ಪುಷ್ಪಗಳು ಅಂತ ಹೇಳಿ ಹೇಗಿರುತ್ತೆ, ಅದು ಸಿಕ್ಕಾಬಿಟ್ಟು ಸೆಕ್ಯೂರಿಟಿ ಇರುತ್ತೆ. ಅದನ್ನೆಲ್ಲ ಬಿಡಿಸ್ಕೊಂಡ್ಬರ್ಬೇಕೀಗ. ಸಾಧ್ಯ ಇರೋದು ಯಾರಿಗೆ ಅಂತ ಕೇಳಿದರೆ, ಮೊದಲು ಹತ್ತಬೇಕು, ಅಲ್ಲಿಗೆ ಹೋಗಬೇಕು, ಅಷ್ಟು ಜನ ಕಾವಲಿರ್ತಾರೆ, ಸೋಲಿಸ್ಬಿಟ್ಟು ಅದು ತರಬೇಕು. ಮತ್ತೆ ಅಲ್ಲೇ ಬಿಟ್ಟು ಬಂದಿರಲ್ಲ, ಚೂಡಾಮಣಿ ತರಬೇಕು, ಅಂಗಡಿಯ ಒಯ್ಬೇಕು. ಇಷ್ಟೆಲ್ಲ ಸವಾಲಿದ್ರೆ ಹೇಗೋ ಹಾಗೆ. ಯಾವುದಕ್ಕೆ ಅದೇನೆ. ಆದ್ದರಿಂದ ಇದು ಪ್ರತಿಯೊಂದನ್ನು ನೆಪ ಮಾಡ್ತಾರೆ. ನೋಡೋದಕ್ಕೆ ಏನನ್ಸುತ್ತೆ, ವಸರ ಭವನಕ್ಕೋಸ್ಕರ ಬೇಕು ಅಂತ ಕೇಳಿದ ಹಾಗೆ.
ರಿಸಲ್ಟ್ ನೋಡಿದಾಗ ಯಾತಕ್ಕೆ ಕೇಳಿದ್ರೆ ಅಂತ ಗೊತ್ತಾಗುತ್ತೆ, ಯೋಚನೆ ಮಾಡದೆ ಇದ್ದವರಿಗೆ ಗೊತ್ತಾಗೋದಿಲ್ಲ. ದೇವದೈತ್ಯೈ ತಯಾ ಅರ್ಥಿತಃ ನಗತಃ ತುಂಗಮೇನಂ ಗಿರಿಂ ವೇಗಾದಾರುಹತ್ ವಾಯುಸೂನು ಪ್ರಶಸ್ಯಮಾನಃ ಸುರಸಿದ್ಧ ಸಂಘೈಃ ನೃತ್ನನ್ ದೈತ್ಯಾನ್ ಸಿಂಹ ಶಾರ್ದೂಲರೂಪಾನ್ ತಯಾ ಅರ್ಥಿತಃ. ಹೀಗೆ ದ್ರೌಪದಿಯಿಂದ ಪ್ರಾರ್ಥಿತರಾದ ಭೀಮಸೇನ ಸಗತಃ ಗದಾಪಾಣಿಯಾಗಿ ತುಂಗಮೇನಂ, ತುಂಗ ಅಂದರೆ ಎತ್ತರ, ತುಂಗಮೇನಂ ಗಿರಿಂ ಬೆಟ್ಟವನ್ನು ವೇಗಾತ್ ಆರುಹತ್ ವಾಯುಸೂನು, ವೇಗದಿಂದ ಹತ್ತಿತ್ತು ಭೀಮಸೇನ. ವೇಗದಿಂದ ಬೆಟ್ಟ ವೇಗದಿಂದ ಹತ್ತಕ್ಕಾಗತ್ತಾ? ಇದು ರಿವರ್ಸ್ ಗೇರಲ್ಲಿ ಫೋರ್ತ್ ಗೇರ್ ಹಾಕಿರೋದಿಲ್ಲ, ಒಂದೇ ರಿವರ್ಸ್ ಗೇರ್ ಎಷ್ಟಿರುತ್ತೆ, 4-5 ಹಾಕೋದಿಲ್ಲ, ಎಷ್ಟು ಜಾಸ್ತಿ ಹೋಗಬಾರ್ದು ಕೂಡ. ಇಲ್ಲಿ ಹಾಗಲ್ಲ, ಬೆಟ್ಟ ಹತ್ತೋದ್ರೆ ಭಾಳ ಅಸಾಮಾನ್ಯ ಕೆಲಸ. ಅದನ್ನು ವೇಗಾತ್ ಅರುಹತ್, ವಾಯುದೇವರಿಗೆ ಏನು ಮೇಕ್ಸ್ ನೋ ಡಿಫರೆನ್ಸ್ ಅಂತ ಅರ್ಥ. ಅರಗಿನ ಮನೆಯಿಂದ ಹೋಗ್ಬೇಕಾದ್ರೆ ಬೆಟ್ಟಗಳ ಅಡ್ಡ ಬಂದರೆ ತುಳಿದ್ರೆ ಗ್ರೌಂಡ್ ಲೆವೆಲ್ ಆಗ್ತಿತ್ತು ಅಂತ ಹೈವೇ ಮಾಡಿಕೊಂಡೇ ಹೋಗ್ತಿರೋದು. ಅವ್ರಿಗೆ ಕೂತವ್ರಿಗೆ ಆಯಾಸ ಆಗಬಾರದು, ಅವರೆಲ್ಲ ಕೂತಿದ್ದಾರೆ ಅವ್ರಿಗೆ ಆಯಾಸ ಆಗಬಾರದು ಅಂತೇಳಿ ಹತ್ತೋದು ಇಳಿದು ಮಾಡಿ ಏನಾಗುತ್ತೆ ಅವರಿಗೆ ಬಸ್ ಕಡೆಗೆ ಅಂದ್ಬಿಟ್ಟು ಕೂತವ್ರಿಗೆ ಫಜಿತಿ ಆಗುತ್ತೆ. ಅದಕ್ಕೆ ಅಷ್ಟರ ಮಟ್ಟಿಗೆ ಭೀಮಸೇನ ಸಾಮರ್ಥ್ಯ. ಹೇಗಾದ ಅರ್ಹತ್ ವಾಯುಸೂನು ಪ್ರಶಸ್ಯಮಾನ, ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ ಇದನ್ನು, ಪ್ರಶಸ್ಯ ಹೊಗಳ್ತಾ ಇದ್ದಾರೆ. ಪ್ರಶಸ್ಯಮಾನ ಅಲ್ಲಿ ಇದಕ್ಕೆ ತರ್ಲಕ್ಕೆ ಹೊರಟಾಗ ಸುಂದರ ಸಮುದ್ರ ಹಾರ್ಲಕ್ಕೆ ಹೊರಟಾಗ ಹಾಗೋ, ಸಮುದ್ರ ಹಾರೋದು ಬೆಟ್ಟ ಹತ್ತೋದು ಇದು ಬೇರೆ ಅದು ಬೇರೆ. ಸ್ವಿಮ್ಮರ್ಸಿಗೆ ಇದು ಬರಲ್ಲ, ಮೊಟ್ಟೆ ನೀರು ಬೇಕಿಲ್ಲ, ಇವರಿಗೆ ಅದು ಬೇಕಿಲ್ಲ, ಇವರಿಗೆಲ್ಲ ಬರ್ತಾ ಇದೆ. ಆದ್ದರಿಂದ ಏ ಗುಣನಾಮ ಜಗತ್ ಪ್ರಸಿದ್ಧ, ಗುಣಗಳು ಅಂತಿದ್ರೆ ಅವ್ರು ಇದೆ ಅಂತ ಅರ್ಥ. ತೋರಿಸ್ಬೇಕಂದ್ರೆ ತೋರಿಸ್ತಾರೆ. ಪ್ರಶಸ್ಯಮಾನ, ಅಲ್ಲೂ ಕೂಡ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ಸಮುದ್ರ ಹಾರದಲ್ಲಿಯೂ ದೇವತೆಗಳು ನೋಡ್ತಾ ಇದ್ದಾರೆ. ಅದು ಇಡೀ ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಮಾಡ್ತಾರೆ ಮಾನವಪರ್ವದೊಳಗೆ. ಅದೆಲ್ಲ ಆಚಾರ್ಯ ಅಷ್ಟು ಸಂಗ್ರಹ ಮಾಡಿಬಿಡ್ತಾರೆ. ಹನುಮತಾಖ್ಯಂ ಪ್ರಶಸ್ಯಮಾನ ಸುರ ಸಿದ್ಧ ಸಂಘೈ, ಸುರಸಂಘ ಸಿದ್ಧಸಂಘ ಸುರಸಿದ್ಧ ಸಂಘೈ ವೃತ್ತನ್ ದೈತ್ಯಾನ್ ಸಿಂಹ ಶಾರ್ದೂಲ ರೂಪಾನ್. ಮೇಲೆ ಹತ್ತು ಹೋಗ್ಬೇಕಾದ್ರೆ ಸಿಂಹಗಳು, ಹುಲಿಗಳು ಮೊದಲಾದವುಗಳೆಲ್ಲ ಓಡಾಡ್ತೇವೆ, ಗೊತ್ತಾಯ್ತಾ? ಅವನ್ನೆಲ್ಲ ಏನು ಕೇರೇ ಇಲ್ಲ. ವೃತ್ತನ್ ಕಾಲಿಟ್ಟರೆ ಸತ್ತೋಗ್ಬಿಡ್ತು ಹೋಗ್ತಿದ್ವು. ಹಾಗೆ ಈ ಸೊಳ್ಳೆಗಳೇ ಸಾಯ್ತಾ ಇತ್ತು. ಇದು ಭೀಮಸೇನ ವೈಶಿಷ್ಟ್ಯ. ಅಲ್ಲ, ಸಿಂಹ ಕೊಂದಾಕಿ ಬಿಡ್ತಾ ಇದ್ದಾರಲ್ಲ, ಅನ್ಯಾಯ ಅಲ್ವಾ? ಪರಿಸರ ನಾಶ ಅಂತ ಶುರು ಮಾಡ್ತಾರೆ ನಮ್ಮ ಜನ. ಅದಕ್ಕೆ ಹೇಳ್ತಾರೆ ಅವರೆಲ್ಲ ದೈತ್ಯ, ಸಿಂಹಾದಿ ರೂಪದಲ್ಲಿದ್ದ ದೈತ್ಯರೇ ಹೊರತು ಯಾರಲ್ಲ ಅವರು, ನಿಜವಾದ ಅರ್ಥದಲ್ಲಿ ಸಿಂಹ ಶಾರ್ದೂಲಗಳಲ್ಲ. ಇದೆಲ್ಲ ಗಮನಿಸಬೇಕು. ಇದು ಯಾವ ಸೂಕ್ಷ್ಮ ವಿಚಾರನೂ ಬಿಡೋದಿಲ್ಲ. ಹಿಂದೆ ಬಂದಿತ್ತು ಅಸ್ತ್ರವಿದ್ಯಾ ಪರೀಕ್ಷಾ ಕಾಲಕ್ಕೆ, ಅದು ಪಕ್ಷಿಯ ಕಣ್ಣಿನ ರೆಪ್ಪೆ ಹೊಡಿಬೇಕು ಅಂತೇಳಿ. ಇವ್ರ ಪರೀಕ್ಷೆ ಕಣ್ಣಿನ ರೆಪ್ಪೆ ಕಡಿಬೇಕಂತ ಕೇಳಿದ್ರೆ ನಿಜವಾದ ಪಕ್ಷಿ ಅಲ್ಲ ಅಂತ ಹೇಳಿದ್ರು, ಕೃತಕ ಪಕ್ಷಿ ಅಷ್ಟೇ, ಅದನ್ನು ಹೊಡಿಬೇಕು. ಅದು ಪ್ರತಿಯೊಂದು ಅಷ್ಟು ಕೇರ್ ತೊಗೊಂಡಿದ್ದಾರೆ. ಯಾವುದೇ ಒಂದು ಕಾರಣಕ್ಕೂ ಏನು ಮಾಡಬಾರ್ದು ಬೈಬಾರ್ದು, ಎಲ್ಲ ಕಾರಣಕ್ಕೂ ಬೈತಾರೆ ಜನ, ಓದೋದೇ ಇಲ್ಲ. ಆದ್ರೆ ಏನು ಮಾಡಿದ್ರು ಭಾರಿ ಹೊಗಡುತ್ತಾರೆ, ಅವ್ರು ಏನು ಮಾಡಿದ್ರು ಬೈತಾರೆ. ಅವ್ರು ಓದೋದಿಲ್ಲ, ವಿವೇಕ ಇಲ್ಲ, ಉದ್ದೇಶನೇ ಅವರಿಗೆ ಸರಿ ಇಲ್ಲ. ಆದ್ದರಿಂದ ಹಾಗಾಗಿ ಆಸೇದಿವಾಂತತ್ರ ಹನುಮದಾಖ್ಯಂ. ಆಗ ದಾರಿಯಲ್ಲಿ ಒಂದು ಪ್ರಸಂಗ ನಡೀತು. ದಾರಿಯೊಳಗೆ ಹನುಮದಾಖ್ಯಂ ನಿಜಂ ರೂಪಂ ಪ್ರೋದ್ಯದ ಆದಿತ್ಯಭಾಸಂ, ಹನುಮದ್ ರೂಪ ಕಂಡ್ರಿ. ಅಲ್ಲಿ ಹನುಮಂತ ಕೂತಿರು ಆಚಾರ್ಯ ಬರೀತಾರೆ, ಬದಿರೆಯಲ್ಲಿದ್ದಾರೆ ಹನುಮಂತ ಅಂತ ಬರೆದಿದ್ದಾರೆ ತಾತ್ಪರ್ಯದಲ್ಲಿ. ಆ ಬದಿರೆಯಲ್ಲಿ ಅಲ್ಲಿರೋದು ಹನುಮದ್ ರೂಪದ ಇವತ್ತಿಗೂ ಇದ್ದಾರಲ್ಲ, ಇರೋ ಜಾಗ ಅದು, ಗೊತ್ತಾಯ್ತಾ? ಉವಾಸ ಭಯವಂಶ ತಥಾ ಬದರಿಯಾಮ್ ಅಂತ ನಿಂದು ಹೇಳಿದ್ದಾರೆ, 9ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆ ರೂಪ ಇಟ್ಕೊಂಡು ಕೂತಿದ್ದಾರೆ. ಗಂಧಮಾದನ, ಗಂಧದಂತೆ ಮಾದನ, ಮತಿಹರ್ಷೆ, ಸಂತೋಷ ಕೊಡ್ತಕ್ಕಂಥದ್ದು ಅಂತ ನೋಡಿದರೆ ಖುಷಿ ಆಗಬೇಕು. ಯಾವುದು ಅಲ್ಲೊಂದು ರೂಪದಲ್ಲಿ ಇಲ್ಲೊಂದು ಇರ್ತಾರೆ, ಅಲ್ಲಿ ಇದಾಗಿದ್ದಾರೆ, ಇಲ್ಲೂ ಇದ್ದಾರೆ. ಬೋಧ ಮೇರೌಚ ತಥಾ ಬದರಿಯ, ಮೇರು ಪರ್ವತ ಬದರಿ, ಇಲ್ಲಿ ಅನೇಕ ರೂಪಗಳು ಅವರಿಗೆ 3 ರೂಪದಲ್ಲಿದ್ದಾರೆ. ದೈತ್ಯಾನ್ ಸಿಂಹ ಶಾರ್ದೂಲ ರೂಪಾನ್ ಪ್ರೋದ್ಯ ಆತಿಥ್ಯಭಾಸಂ, ಸೂರ್ಯನಂತೆ ಹೊಡಿತಾ ಇದೆ. ಯಾಕೆ ಹೇಳಿದ್ರೆ ಇದನ್ನ ವಯಸ್ಸಾಗಿರ್ಬೇಕು, ಧೃತ ಆಗಿದವರು ಹಣ್ಣು ಮುದುಕರು ಹೊಡೆಯೋ ಚಾನ್ಸಸ್ ಇಲ್ಲ. ಲಸ್ಟರ್ ಅಂತ ಕರೀತಾರೆ, ಗೊತ್ತಾಯ್ತಾ? ಎಷ್ಟೇ ಮೇಕಪ್ ಮಾಡಿದ್ರು ಚರ್ಮದಲ್ಲಿರೋ ಒಂದು ಇದಿರಲ್ಲ, ಹೊಳಪು ಹೋಗಿಬಿಡುತ್ತೆ. ಆ ವಯಸ್ಸಾದ್ಮೇಲೆ ಹೊಳಪು ಸಿಗೋದಿಲ್ಲ. ಆದ್ದರಿಂದನೇ ಅದು ಗೊತ್ತು ಹೇಳ್ತಾರೆ, ಹೊಳಪಿದೆ ಅಂದರೆ ಏನಾಗಿಲ್ಲ ಅವರಿಗೆ. ಅದಕ್ಕೆ ಅಜರ ಜರ ಈತಃ ಜನ್ಮ ಮೃತ್ಯಾಮಯಾನ. ಅಜರ ಅಂದರೆ ಮುಪ್ಪಿಲ್ಲದವರು ಅಂತೇಳಿ. ಮುಪ್ಪಿಲ್ಲದವರು ಉಳಿದವ್ರು ಮುಪ್ಪಿಲ್ದಾಗ ಮಾಡ್ತಾರೆ ಅಂತ ಶಕ್ತಿ. ಚಿಕ್ರೀಡ ಏತೇನ ಯಥಾಪರೇಣ ದೈತ್ಯಾನ್ ಸಿಂಹ ಶಾರ್ದೂಲ ರೂಪಾನ್ ಆಸೇದಿವಾಂತತ್ರ ಹನುಮದಾಖ್ಯಂ ನಿಜಂ ರೂಪಂ. ನೋಡಿ, ಜಾಂಬು ಅಂತ ಕಂಪೇರ್ ಮಾಡಿ, ಆಗಿನಿಂದಿದ್ದ ಹಣ್ಣಾಗ್ಬಿಟ್ಟಿದ್ದ, ಮುದುಕಾಗ್ಬಿಟ್ಟಿದ್ದ, ಮತ್ತೆಲ್ಲ ಮಾಡಿ ಚಕ್ರ ಸರಿ ಮಾಡಿ ಹಾಕಿದ್ದ. ಇಲ್ಲಿ ಹನುಮಂತ ಏನಾಗಿಲ್ಲ ಅಂದ್ರೆ ಅರ್ಥ ಏನೋ, ಅಜಾರ ಮತ್ತೆ ಪುರುವಾಯ್ತು.
ಪ್ರತಿಯೊಂದು ಪದನ ಗಮನಿಸಿ ನೋಡಬೇಕಾದ್ರೆ ಅವರು ಇದು ಏನು ಮಹಾ ಅಂತ ಹೇಳೋದು ಅದೆಲ್ಲ ಸರಿಯಲ್ಲ. ಪ್ರತಿಯೊಂದರಲ್ಲೂ ಕೂಡ ಏನಿರುತ್ತೆ ಅದರಲ್ಲಿ ವೈಶಿಷ್ಟ್ಯ ಇರುತ್ತೆ. ಅದಕ್ಕೆ ಏತೇನ ನಿಜಂ ರೂಪಂ ಪ್ರೋದ್ಯದಾದಿತ್ಯಭಾಸಂ ಜಾನನ್ನಪಿ ಏನಂ ಸ್ವೀಯ ರೂಪಂ ಸ ಭೀಮಃ ಚಿಕ್ರೀಡ ಚಿಕ್ರೀಡ ಏತೇನ ಯಥಾ ಪರೇಣ. ಏನಾಯ್ತಾಗ ಜಾನನ್ನಪಿ ಏನಂ ಸ್ವೀಯ ರೂಪಂ, ಅದು ಗೊತ್ತು. ನಮ್ಮ ಜನ ಏನು ತಿಳ್ಕೊಂಡ್ರು, ಹನುಮಂತ ಕೂತಿದ್ದ, ದೊಡ್ಡ ಬಾಲ ಅಡ್ಡ ಹಾಕಿದ್ದ, ಭೀಮಸೇನ ಬಂದ, ದಾರಿ ಬಿಡು ಅಂತ ಕೇಳಿದ, ನನ್ನ ವಯಸ್ಸಾಗಿದೆ ಬಿಡ್ಲಕ್ಕಾಗೋದಿಲ್ಲ, ನೀನೇ ಬಾಲ ದಾಟ್ಕೊಂಡು ಹೋಗು ಅಂತೇಳಿ. ಹಾಗೆಲ್ಲ ದಾಟೋದಿಲ್ಲ ನಾನು, ಒಳ ದೇವ್ರು ಇರ್ತಾರೆ. ಅದು ತತ್ವಗಳು ಮತ್ತೆ ತಲೆ ಮೇಲೆ ಕಲ್ಲಿಟ್ಟು ಹೋಗ್ಬಿಡ್ತಾರೆ. ಆ ಕಡೆ ದಾಟಬಾರ್ದು, ಇನ್ನೊಬ್ರು ಕಾಲನ್ನೂ ದಾಟಬಾರ್ದು. ಗೊತ್ತಾಯ್ತಾ? ಅದೊಂದು ಇನ್ನೊಬ್ಬ ಗೌರವ ಕೊಡೋ ರೀತಿ. ಇದೆಲ್ಲ ನೋಡಿದರೆ ಅವಾಗ ಯಾರಿಗೂ ಯಾವುದ್ರ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೀಯ ಗವಿ ಹಸ್ತೀರಿ, ಎಲ್ಲ ಕಡೆ ದೇವ್ರು ಇರೋದ್ರಿಂದ ಏನು ಮಾಡಬೇಕು, ಅನುಸಂಧಾನ ಇಟ್ಕೊಂಡು ಹೋಗಿ. ದೇವರೆಲ್ಲರೂ ಬದುಕದೇ ಇದ್ದಿಲ್ಲ, ಇವನು ಒಳಗೆ ಹರಿವಾರಗಳಿಲ್ಲದವರು ಬದುಕೋದಿಲ್ಲ ಯಾರು ಕೂಡ. ಏನು ಮಾಡಬಾರ್ದು ಅದರಿಂದಾಗ? ಒಂದು ಪೆಟ್ಟಿಗೆ ಇಟ್ಟಿದ್ದಾರೆ, ಖಾಲಿ ಪೆಟ್ಟಿಗೆ, ಇನ್ನು ಪುಸ್ತಕ ಇಟ್ಟಿದ್ದಾರೆ. ದಾಟಕ್ಕಾಗುತ್ತಾ? ಈಗ ಸಾಧ್ಯ ಇಲ್ಲ. ಒಳಗಿದೆ, ಒಳಗಿರೋದು ನಮಗೆ ಗೊತ್ತಾಗುತ್ತೆ. ಪೆಟ್ಟಿಗೆಯಲ್ಲಿ ದುಡ್ಡಿರೋದು ಗೊತ್ತಾಗುತ್ತೆ, ಗೊತ್ತಿರುತ್ತೆ. ನಮ್ಮ ದೇಹದೊಳಗೆ ದೇವರಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ದಾಟೋದು, ಅವಮಾನ ಮಾಡೋದು ಮಾಡಾಗಿಲ್ಲ. ವಿಷ್ಣೋರ್ ಗೃಹತ್ವ ಬುದ್ಧ್ಯಾತೋ ದಯಾ ಕಾರ್ಯ ವಿಚಕ್ಷಣೈ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಪ್ರತಿಯೊಬ್ಬರು ಕೂಡ ವಿಷ್ಣುವಿನ ಮಂದಿರ ಇದ್ದಾಗ. ಅದಕ್ಕೆ ಚಲ ಪ್ರತಿಭೆ ಅಚಲ ಪ್ರತಿಭೆ ಅಂತ ಕರೆದಾಗ, ಚಲ ಪ್ರತಿಭೆ ಅಂದರೆ ದೇವಸ್ಥಾನ ಬಂದಾಗ ಲೆಕ್ಕ. ಜ್ಞಾನಿಗಳು ದೊಡ್ಡವರು ಬಂದರೆ ಹೇಗೆ ಲೆಕ್ಕ? ಅದು ದೇವಸ್ಥಾನ, ಮೂವಿಂಗ್ ಮೊಬೈಲ್ ದೇವಸ್ಥಾನ ಬಂದಾಗ ಲೆಕ್ಕ. ಅಷ್ಟು ಗೌರವದಿಂದ ಕಾಣಬೇಕು ಅಂತ ಅರ್ಥ. ಅದಕ್ಕೇನೆ ತೋರಿಸಿ ದಾಟೋದಿಲ್ಲ ಅಂತ ಹೇಳಿದ್ರ ಏನು? ಹಾಂ, ಹೌದು, ದಾಟಬಾರ್ದು. ಮತ್ತೆ ವಾಪಸ್ ಬರ್ಬೇಕು. ಮತ್ತೆ ಅದು ಮೇರು ಅಂತ ಹೆಸರು ಅದಕ್ಕೆ. ಮೇರು ಅಂತ ಅದು ಮತ್ತೆ ವಾಪಸ್ ಬರ್ಬೇಕು. ಅಲ್ಲಿಂದ ಮುಂದಕ್ಕೆ ಹೋಗ್ಬಾರ್ದು. ದಾಟ್ಬಿಟ್ರೆ ಅದು ಉಲ್ಲಂಘನೆ ಆಯ್ತು, ಜಪ ಹೋಗಿಬಿಡುತ್ತೆ. ಅದಕ್ಕೆ ಮಾಡಿರೋದು. ಹೀಗೆ ಹೋಗಿ ಮತ್ತೆ ವಾಪಸ್ ಹೀಗೆ ಬರ್ತಾ ಬರೋದು. ಹೌದು, ಹೀಗೆ ತಿರ್ಗಿಸ್ಬಿಡ್ಬೇಕು. ಅದು ಮೇರು ದಾಟಾಗಿಲ್ಲ ಜಪದ ಕರ್ಮ. ಬೀಳೋದು ಅದು ಮುಂದಿನ ಪ್ರಶ್ನೆ. ಬೀಳೋದು ನಮ್ಮ ವೀಕರಿಸ್ತಾ ಆಯ್ತು. ಅದು ವಿಧಿ ಬೇರೆ, ದೌರ್ಬಲ್ಯ ಬೇರೆ. ಬೀಳಿಸೋದು ನಮ್ಮ ಕೈಲಾಗೋದಿಲ್ಲ ಅಂತೇಳಿ ಅದು ನಿಯಮ. ಅದು ಕೈಲಾಗುತ್ತೋ ಬಿಡುತ್ತೋ, ಮುಂದೆ ದಾಟಬಾರ್ದು. ಹೌದು, ತಿರ್ಗಿಸೋದು ಏನು ಹೇಗಂದ್ರೆ ಅದಕ್ಕೆ ಇಟ್ಕೊಂಡು ಸರಿ ಮಾಡಿದ್ರೆ ಮುಗಿತು ಅಷ್ಟೇ. ವಾಪಸ್ ಬರುತ್ತೆ. ಹೋಗಾಗಿಲ್ಲ. ಹೊಲಕ್ಕೆ ಬರುತ್ತೆ, ಅದು ಹೋಗಬಾರ್ದು. ಸಿಗ್ನಲ್ ಬಂದಾಗ ಹೊಲಕ್ಕೆ ಬಂದರೂ ಕೂಡ ಹೋಗಬಾರ್ದು. ಸಿಗ್ನಲ್ ಅದು ನಿಲ್ಲಿಸ್ಬಿಡಿ ಅಂತ ಅರ್ಥ. ಅದು ಕೌಂಟ್ ಆಗ್ಬೇಕದು. ಗೊತ್ತಾಯ್ತಾ? ಪಾತ್ರೆಯಲ್ಲೇ ಇಟ್ಕೋಬೇಕು. ತೊಡೆ ಮೇಲೆ ಇಟ್ಕೊಂಡು ಮಾಡಬಾರ್ದು. ಬೇರೆ ಪಾತ್ರೆನೇ ಇರಬೇಕು. ಅದು ಮತ್ತೆ ಪಾತ್ರೆ ಎಲ್ಲ ಕುಡಿಯೋ ನೀರೆಲ್ಲ ಉಪಯೋಗಿಸ್ಬಾರ್ದಲ್ಲ ಎಲ್ಲದು. ಗೊತ್ತಾಯ್ತಾ? ಅದು ರಿಸರ್ವ್ ಎಲ್ಲ ಅದೇ ಕೆಲಸಕ್ಕೆ ಇರಬೇಕು. ಅದು ಸನ್ನಿಧಾನ ಬಂದಿರುತ್ತೆ ಅದ್ರಲ್ಲಿ. ಗೊತ್ತಾಯ್ತಾ? ಅದು ಮುಟ್ಟೋದೇ ಪುಣ್ಯ. ಆ ರೀತಿ ಇರುತ್ತೆ. ಏನಂತ ಈಗ ಹೇಳ್ತಾ ಇದ್ದೀನಿ ನಾನು. ಅದನ್ನೇ ಹೇಳ್ತಾ ಇರೋದು ಈಗ. ಹೇಳ್ತಾ ಇದ್ದೀನಿ ಈಗ, ದಾಟಕ್ಕೆ ಬರೋದಿಲ್ಲ ಅಂತ ಹೇಳಿ. ದಾಟೋದಿಲ್ಲ ಏನು? ಹೌದು, ಅವ್ರಿಗೆ ಗೊತ್ತದು. ಅದು ಕೇಳಿದ್ದಕ್ಕೆ ಉತ್ತರ, ಪ್ರಶ್ನೋತ್ತರ ಬಂದು ಉಳಿದವ್ರಿಗೆ ತಿಳಿಸ ಪ್ರಶ್ನೆ ಕೇಳಿದ್ದು ಅಷ್ಟೇ. ಉಳಿದವ್ರಿಗೆ ತಿಳಿಸಕ್ಕೆ ಇಬ್ಬರಿಗೂ ಜ್ಞಾನ ಇದೆ. ಇಬ್ಬರು ಕೂಡ ಅದಕ್ಕೆ ಗಚ್ಚನ್ ಸೌಗಂಧಿಕಾರ್ಥ ಶ್ಲೋಕ ಇದಿಷ್ಟು ಶ್ಲೋಕದಲ್ಲಿ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟಿದ್ರು. ಹಾಗೆ ಮಾಡಿದರು, ಉತ್ತರ ಕೊಟ್ಟರಾಗ ನಾನು ಕೊಂದಿದ್ದು ಅವನ್ನೇನಲ್ಲ ಇದರ ಅಂತೇಳಿ. ನಾವೆಲ್ಲ ಹಾಗೆ ಮಾಡಕ್ಕೆ ಬರೋದಿಲ್ಲ. ನಮಗೆ ಸ್ವರೂಪ ಗೊತ್ತಿಲ್ಲ, ಅವ್ರಿಗೂ ಗೊತ್ತಾಯ್ತಾ? ನಮಗೆ ಸ್ವರೂಪ ಗೊತ್ತಿಲ್ಲ ಅಂತ ನಾವು ಅವ್ರು ಮಾಡಿದಂತ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರು ತಿಳಿದು ಮಾಡೋರು ಬೇರೆ, ತಿಳಿದೇ ಇರೋದು ಮಾಡೋ. ಅವ್ರಿಗೆ ಭೀಮಿಸಿ ದುರ್ಯೋಧನ ಯಾರು ಗೊತ್ತೆಲ್ಲ ಗೊತ್ತು. ನಮಗೇನು ಗೊತ್ತಿರೋ ದುರ್ಯೋಧನ ಇದ್ದೊಂದು ಚೇಂಜ್ ಆಗಿಬಿಡೋದು ನಾಳೆ. ಅದರಿಂದ ಆ ಕಾಲಕ್ಕೆ ನಾವು ಎಷ್ಟು ತಪ್ಪು ಅನ್ಬೇಕ ಹೊರತು ವ್ಯಕ್ತಿನೇ ಇದು ಅವನಂತ ಹೇಳಕ್ಕೆ ಬರಲ್ಲ. ಅವನು ಏನೇ ಆಗಿ ಅಜಾಮೇಳನ ಸ್ಥಿತಿ ನೋಡಿದ್ರೆ ಆತ ಇವತ್ತಿನ ದೃಷ್ಟಿಯಿಂದ ಹೈಲಿ ಕಂಡೇ ಮುಡ್ಸಲ್ಲ ಆ ಲೆಕ್ಕದಲ್ಲಿ. ಒಮ್ಮೆ ಉದ್ಧಾರ ಆಗಿಬಿಟ್ಟ ಆತ. ಆದ್ದರಿಂದ ನಮಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಆದ್ದರಿಂದ ವಿಷಯಗಳ ಬಗ್ಗೆ ಮಾತಾಡ್ಬೋದೇ ಹೊರತು ನಾವು ಸ್ವರೂಪ ಮಾತಾಡಕ್ಕೆ ಬರೋದಿಲ್ಲ. ಆದ್ದರಿಂದ ನಮಗೆ ಹಕ್ಕ ಇಲ್ಲ. ಅವ್ರಿಗೆ ಗೊತ್ತಿತ್ತು, ಸಂಹಾರ ಮಾಡಿದ್ರು. ಅದಕ್ಕೆ ಇವತ್ತು ಅಭಯಾರಣ್ಯ ಅಂತ ಮಾಡಿದ್ರು. ಸಿಂಹನೂ ಹೊಡಿಬಾರ್ದು ಯಾರು, ಅಲ್ಲಿ ಯಾರು ಬೇಟೆ ಆಡಾಗಿಲ್ಲ. ಸುರಕ್ಷಿತ ಪ್ರದೇಶ ಅಂತ ಕರೀತಾರೆ. ಇವ್ರು ಮಾಡೋದು ಪರಿಸರ ದೃಷ್ಟಿಯಿಂದ, ಅದು ಶಾಸ್ತ್ರ ದೃಷ್ಟಿಯಿಂದ ಒಳ್ಳೆ ದೇವರಿದ್ದಾನೆ ಆ ಭಾವನೆ ಇರಬೇಕು. ದೈತ್ಯಾನ್ ಸಿಂಹ ಶಾರ್ದೂಲ ರೂಪ ಅದು ಜಾನನ್ನಪಿ ಏನಂ ಸ್ವೀಯ ರೂಪಂ ಸ ಭೀಮಃ ಚಿಕ್ರೀಡೆ ಏತೇನ ಯಥಾಪರೇಣ. ಗೊತ್ತಾಯ್ತಾ? ಇನ್ನೊಬ್ಬ ವ್ಯಕ್ತಿ ಜೊತೆ ಹಾಗೆ ನಡ್ಕೊಂಡ್ರು. ಆಗೋದಿಲ್ಲ ಅಂದರು. ಆಗ ತಕ್ಷಣ ಏನು ಮಾಡಿದರು, ಬಾಲ ಎತ್ತಿಟ್ಟು ಹೋಗೋದು. ಎತ್ತಲಕ್ಕೆ ಹೋದ್ರೆ ಎತ್ತಲಕ್ಕೆ ಆಗ್ತಾ ಇಲ್ಲ. ಎಡಗೈ ಆಯಿತು, ಬಲಗೈ ಆಯಿತು, ಗದ ಆಯ್ತು, ಏನು ಮಾಡಿದ್ರು ಅಲ್ಲಾಡ್ತಾನೆ ಇಲ್ಲ.
ಆಗ ಗೊತ್ತಾಯ್ತು ಇದು ಹನುಮಂತ ಅಂತ ಕಥೆ ಇದೆ. ಅದೆಲ್ಲ ಮಾಡಿದ್ದು ಯಾತಕ್ಕೋಸ್ಕರ ಅಂದರೆ ಈ ರೀತಿ ಮಾಡಬೇಕು ಅಂತ ನಿಯಮ ಇದೆ ಇದೆಲ್ಲ ಹೇಳ್ತಾರೆ. ಈಗ ಜಾನನ್ ಅದಿಷ್ಟು ನಿರ್ಣಯ ಮುಂದಿನ ಭಾಗ ಎಲ್ಲ ಬರುತ್ತೆ. ಈಗ ಅದು ಭಾರಿ ದೊಡ್ಡ ಧರ್ಮ ಸೂಕ್ಷ್ಮ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಗೊತ್ತಿಲ್ಲದವ್ರು ಏನೋ ತಿಳ್ಕೊಂಡ್ಬಿಡ್ತಾರೆ. ಉಳಿದವ್ರಿಗೆಲ್ಲ ಹೇಳಬಾರ್ದು, ಇವರಿಗೆ ಮಾತ್ರ ಹೇಳೋದು. ಸ್ವೀಯ ರೂಪಂ ಸ ಭೀಮಃ ಚಿಕ್ರೀಡೆ ಏತಿ ಚಿಕ್ರೀಡೆ, ಅದಕ್ಕೇನೆ ಗಚ್ಚನ್ ಸೌಗಂಧಿಕಾರ್ಥಂ ಭಗವತ ಪುಚ್ಚ ಮತ್ಸ್ಯಸ್ಯ ಭೀಮಃ ಪ್ರೋದ್ಧರ್ತು ನಾಶಕಸ ತೋರುಷ ಭೀಷಯ ಮಾಸಚೇತಿ ಪೂರ್ಣ ಜ್ಞಾನ ವ್ಯವಸ್ಥೆ ಕ್ರೀಡಾ ಮಾತ್ರಂ ತದೇತತ್, ಅದಕ್ಕೇನೆ ಕ್ರೀಡೆ ಮಾಡಿದ್ರು ಅಂತ ಹೇಳಿದ್ದಾರೆ. ಕ್ರೀಡೆ ಚಿಕ್ರೀಡೆ ಏತೇನ ಯಥಾ ಪರೇಣ, ಇನ್ನೊಬ್ಬ ವ್ಯಕ್ತಿ ಭೀಮ, ಇನ್ನೊಬ್ಬ ವ್ಯಕ್ತಿ ಹನುಮಂತ, ಇಬ್ಬರು ಒಂದೇ ರೂಪ ಅಲ್ಲ, ವಾಯುದೇವರ ಅವತಾರ ಅಲ್ಲ. ಆಗಿದ್ರೆ ಏನಾಗ್ತಿತ್ತು, ಕೆಪಾಸಿಟಿ ಈಕ್ವಲ್ ಆಗಿರಬೇಕಾಗಿತ್ತು. ಇಲ್ಲ ಆದ್ದರಿಂದ ಅವರಿಬ್ಬರು ಬೇರೆ ಅಂತ ವಾದ ಮಾಡಲಿಕ್ಕೆ ಇವರಿಗೆ ಅಸುರರಿಗೆ ಮೋಹನ ಮಾಡಬೇಕು. ಏನಿದು ವಿಷಯ ಅಂತ ಹೇಳ್ತಾರೆ. ಧರ್ಮೋ ದೇವಾನಾಂ ಪರಮೋ ಮಾನುಷತ್ವೇ ಸ್ವೀಯೇ ರೂಪೇಪಿ ಅನ್ಯವದೇವ ವೃತ್ತಿ ಅನಾದಾನಂ ದಿವ್ಯಶಕ್ತೇ ವಿಶೇಷಾತ್ ನರಸ್ವಭಾವೇ ಸರ್ವದಾ ಚೈವ ವೃತ್ತಿ. ಧರ್ಮೋ ದೇವಧರ್ಮೋ ಹಿ ಸರ್ವವಿದುಷಾಮಪಿ ದೈವತಾನಾಂ. ಎಲ್ಲಿ ಬಂದಿತ್ತು? ಕೃಷ್ಣ ಸಾಂದೀಪ್ಯನಾಥ್ ಓದ್ಲಕ್ಕೆ ಹೋದಾಗ ಯಾತಕ್ಕೆ ಅಂದರೆ ಧರ್ಮೋ ಪ್ರತಿಯೊಬ್ಬರು ಕೂಡ ವಿದುಷಾಮಪಿ ದೇವತಾನಾಂ ಜಾತೇ ನರೇಶು ಜನನೇ ನರವತ್ ಪ್ರವೃತ್ತಿ. ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯಂತೆ ನಡ್ಕೋಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಅದಕ್ಕೊಂದು ಗುರುಗಳ ಹತ್ರ ಹೋಗಬೇಕು, ದೂರ ಇದ್ದರೂ ಹೋಗ್ಬೇಕು. 600 ಕಿಲೋಮೀಟ್ರ್ ಎಲ್ಲಿಂದ? ಮಧುರೆಯಿಂದ ಉಜ್ಜಯಿನಿಗೆ ಎಷ್ಟು ದೂರ? 600 ಕಿಲೋಮೀಟ್ರ್ ಇದೆ, ಗೊತ್ತಾಯ್ತಾ? ಅಷ್ಟು ದೂರ ಕೃಷ್ಣ ಹೋದೆ. ಅಷ್ಟು ದೂರ ಯಾರು ಹೋಗ್ತಾರೆ? ಅಲ್ಲ, ದೂರ ಇದ್ರೂ ಹೋಗ್ಬೇಕು, ಫಾರಿನ್ಗೆ ಹೋಗ್ತಾರೆ ಓದೋದಕ್ಕಲ್ಲೇನು. ಅದರಿಂದ ಬೇಕಾದ ವಿದ್ಯೆ ಇದ್ದಂದು ಏನು ಮಾಡಬೇಕಾಗತ್ತೆ? ಹೋಗ್ಬೇಕಾಗತ್ತೆ. ನಾವು ಅಲ್ಲ ಎಲ್ಲದಕ್ಕೆ ನಮಗೆ ಆಗಲ್ಲ ಅಂತಲೇ ಶುರು ಮಾಡೋದು. ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ, ಅದಕ್ಕೆ ಆಗೋದಿಲ್ಲ ಅಂತ ಉತ್ತರ ಕೊಟ್ಬಿಡ್ತಾನೆ. ಅದಕ್ಕೆಲ್ಲ 100 ಕಾರಣಗಳು ಸಿಗುತ್ತೆ. ಇದಕ್ಕೆ ಬೇಕಿದೆ ಎಂಬ ಒಂದೇ ಕಾರಣಕ್ಕೆ ಹೋಗ್ಬಿಡ್ತಾರೆ ಅಷ್ಟೇ. ಎಲ್ಲಿ ಏರ್ ಕೂರಿರ್ಬೇಕಾಗಿತ್ತು ನಿಮಗೆ? ದೇವಸ್ಥಾನ ಇದ್ದೇ ಇದೆ, ಮಹಾಕಾಲ ಬಂದಿರೋ ಬಹಳ ಪ್ರಸಿದ್ಧ. ಅಲ್ಲಿ ಸಾಂದೀಪಿನ ಮನೆ ತೋರಿಸ್ತಾರೆ, ಸಾಂದೀಪಿನ ಆಶ್ರಮ ಅಥವಾ ಜಾಗ ತೋರಿಸ್ತಾರೆ ಇವತ್ತಿಗೂ ಕೂಡ. ಅಲ್ಲಿ ಹೋದವರು ತೋರಿಸ್ತಾರೆ. ಯಾರೋ ಒಂದು ಫೋಟೋನು ಕಳಿಸಿದ್ದಾರೆ. ಅದು ಹೇಳ್ತಾ ಕೆಲವೆಲ್ಲ ಸುಳ್ಳಿರ್ಬೋದು, ಇದು ನಿಜ. ಜಾಗ ಅದು ನಿಜ, ಜಾಗ ಇರ್ಬೋದು. ಇಲ್ಲಿ ಪಾಜಕದಲ್ಲಿ ಆಚಾರ್ಯ ವಂಶಾರ್ಯ ಮಾಡ್ತಾರೆ ಅಂತ ಹೇಳಬಾರ್ದು. ಯಾತಕ್ಕೆ ಅಂದರೆ ಅವರಿಬ್ಬರು ಅಣ್ಣಂದ್ರೆ ಇರಲಿಲ್ಲ, ಆಚಾರ್ಯ ಯತಿಗಳಾದರು, ತಮ್ಮನ ಯತಿಗಳಾದರು, ಸಾಕ್ಷಾತ್ ವಂಶ ಅಲ್ಲ. ಹೀಗಿರ್ಬೋದು, ಅಣ್ಣ ತಮ್ಮಂದಿರ ಮಕ್ಕಳು ಆ ಥರ ಇರ್ತಾರಲ್ಲ, ಮಧ್ಯೆ ಅಣ್ಣ ತಮ್ಮಂದಿರು ಇದ್ದಿರ್ಬೋದು, ಅಥವಾ ಅವ್ರ ಹಿಂದಿರೋರಿಗೆ ಇದ್ದಿರ್ಬೋದು, ಆ ಥರ ವಂಶಸ್ಥರು ಇರ್ಬೋದು. ಆಸೇದಿವಾಂತತ್ರ ಹನುಮಾದ ಎಲ್ಲ ಕಡೆ ಹೇಳಿದಾಗ ಅದನ್ನೇ ಅರ್ಥ ಮಾಡ್ಕೋದು. ತೀರ ಸಾಕ್ಷಾತ್ ಇರಬಾರ್ದು ಅಂತ ಏನಲ್ಲ, ಡೆಸಿಸಿವ್ ಆಗಿ ಹೇಳಬೇಕಾದ್ರೆ ಆಧಾರ ಬೇಕಷ್ಟೆ. ಧರ್ಮ ಇಲ್ಲಂತೂ ಡೆಸಿಸಿವ್ ಹೇಳಕ್ಕೆ ಬರೋದೇ ಇಲ್ಲ. ಸನ್ಯಾಸ ತಗೊಂಡಿದ್ರಿಂದ ಬಾಲ ಸನ್ಯಾಸ ಆದ್ದರಿಂದ ಪ್ರಶ್ನೆ ಬರೋದೇ. ಧರ್ಮೋ ದೇವಾನಾಂ ಪರಮೋ ಮಾನುಷತ್ವೇ ಸ್ವೀಯೇ ರೂಪೇಪಿ ಅನ್ಯವದೇ ವೃತ್ತಿ. ಇದೇನು ಅಂದರೆ ಮನುಷ್ಯನಾಗಿ ಹುಟ್ಟಿದಾಗ 2 ರೂಪಗಳು ತಮ್ಮದೇ ಮೀಟಾದಾಗ ಹೇಗೆ ಮಾಡಬೇಕಾದ್ರೆ ಬೇರೆ ರೂಪದಂತೆ ಕಾಣಬೇಕು ಹೊರತು ಐಡೆಂಟಿಫೈ ಮಾಡ್ಕೋಬಾರ್ದು ಅಂತ ಹೇಳಿ. ನಾವು ನೀವು ಒಂದೇ ಅಂತ ಹೇಳಬಾರ್ದು, ಇದು ನಿಯಮ ಇದೆ, ಗೊತ್ತಾಯ್ತಾ? ವಿದುರ, ಧರ್ಮರಾಜ, ಜಾಂಬವಂತ 3 ರೂಪ ಇದೆ. ಆದರೆ 3 ರೂಪಕ್ಕೆ ಒಂದಕ್ಕೊಂದು ಗೊತ್ತಾಗಲ್ಲ, ಯಾವಾಗಲೂ ಗೊತ್ತಾಗಬೇಕು ಅಂತಿಲ್ಲ. ನಾನು ವಿದುರ, ನಾನಿತ್ತು ಗೊತ್ತಾಗಲ್ಲ. ದೇವರಿಗೆ ಮಾತ್ರ ಗೊತ್ತಾಗುತ್ತೆ. ಪರಾಮ ಪರಿಶ್ರಮ ಇಬ್ಬರು ಹೇಗೆ ನೋಡ್ಕೊಂಡ್ರು, ಎತ್ತಿಯ ನೋಡಾಗುತ್ತೋ ಇಲ್ಲ ನೋಡತ್ತೆ, ಹೊಡಿತೀಯ ಸೋತ್ ಬಿಡ್ತೀಯ, ಏನೇನೋ ಕಥೆಗಳು. ಸತ್ಯವ ಅವ್ರಿಗೆ ಕೊಡಿ, ಇಬ್ಬರು ಒಂದೇನೆ, ಭಾರಿ ಜಗಳ. ಹೂವು ಕೊಟ್ಟಿದ್ದಾಗ ನನಗೆ ಯಾಕೆ ಕೊಡಲಿಲ್ಲ ಅಂತ ಗಲಾಟೆಗಳು. ಅವ್ರು ಏನು ಮಾಡಬಾರ್ದಲ್ಲಿ, ಐಡೆಂಟಿಫೈ ತೋರಿಸ್ಬಾರ್ದು. ಐಡೆಂಟಿ ಬರದಂತೆ ನೋಡ್ಕೋಬೇಕು, ಧರ್ಮ ಅದು. ಸಿನಿಮಾ ನಾಟಕ ಎಲ್ಲರೂ ಗೊತ್ತಾಗ್ತದೆ. ನಮಗೆ ಮನುಷ್ಯ ರೂಪ ಬೇಕಿಲ್ಲ. ನಾಟಕ ಸಿನಿಮಾದಲ್ಲಿ ಅಣ್ಣ ಪಾಠ ಮಾಡಿದ್ರು ಕೂಡ ಏನಂತ ಕರಿಬಾರ್ದು, ಬ್ರದರ್ ಅಂತ ಕರೆಯೋಕೆ ಪಂಜಿ ಹೋಗ್ಬಿಡ್ತಾರೆ. ಅಲ್ಲಿ ಪಾಲಿಸ್ ನೋಡೋರಿಗೆ ಗೊತ್ತು, ಲಿಸ್ಟಲ್ಲಿ ಹಾಕಿರೋ ಸ್ಟಾರಿ ಲಿಸ್ಟಲ್ಲಿ ಇರುತ್ತೆ ಹೆಸರು. ಸ್ಟಿಲ್ ಅವ್ರು ಏನಂತ ಮಾಡಬಾರ್ದು, ಮಾಡಿದರೆ ನಾಟಕ ಆಗೋದಿಲ್ಲ. ಇದು ನಾಟಕ. ಪರಮಾತ್ಮನಿಗೆ ಜಗನ್ನಾಟಕ ಸೂತ್ರಧಾರಿ ಅಂತ ಕರೆಯೋದಿಲ್ಲ, ನಾಟಕ ಇದು. ನಾಟಕದಲ್ಲಿ ಯಾವುದೇ ಪಾಠಗಳು ಏನು ಮಾಡಿಕೊಡೋದು, ಒಂದೊಂದನ್ನು ಮಾಡಿಕೊಡು. ಅಪ್ಪ ಅಮ್ಮ ಅಂತ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು, ಅದು ಆಭಾಸ ಆಗುತ್ತೆ. ಅದರಿಂದನೇ ಅವರು ಹಾಗೆ ನಡ್ಕೋತಾರೆ. ಇದನ್ನೇ ಇವತ್ತು ಪಾಲನೆ ಮಾಡ್ತಿರೋದು ಕೂಡ. ಈ ನಿಯಮನೇ ಇವತ್ತು ಆಟದಲ್ಲಿ ಪಾಲನೆ ಆಟ ಆದಮೇಲೆ ಪಾಲನೆ ಮಾಡಬೇಕು ಅಂತ. ಅನಾದಾನಂ ದಿವ್ಯಶಕ್ತೇ ವಿಶೇಷಾತ್ ನರ ಸ್ವಭಾವೇ ಸರ್ವದಾ ಚೈವ ವೃತ್ತಿ. ಮತ್ತೆ ವಿಶೇಷದೇವರು ಏನು ಮಾಡಿದರು, ಲಕ್ಷ್ಮಣ ರೂಪದಿಂದ ಮೂಲ ಶಕ್ತಿ ತೊಗೊಂಡ್ರು, ಬಲರಾಮ ದೇವರು ತೊಗೊಂಡ್ರು. ತಗೋಬಾರ್ದು ಅಂತ ಹೇಳ್ತಾರೆ. ತೊಗೊಂಡ್ರೆ ಸ್ವಲ್ಪ ಪುಣ್ಯ ಕಡಿಮೆ ಆಗುತ್ತೆ, ಪಾಪ ಬರೋದಿಲ್ಲ, ಪುಣ್ಯ ಕಡಿಮೆ ಆಗುತ್ತೆ. ಇವತ್ತು FD ಲೋನ್ ತೊಗೊಂಡ್ರೆ ಏನಾಗುತ್ತೆ, ಇಂಟ್ರೆಸ್ಟ್ ಕಡಿಮೆ, ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಇದಕ್ಕೆ ತಕ್ಕಂತೆ ಅದು ಸಿಂಪಲ್ ಅವೆಲ್ಲ ಕೂಡ. ಅದಕ್ಕೆ ಏನು ಮಾಡ್ತಾರೆ, FD ಸಾಮಾನ್ಯವಾಗಿ ಏನು ಮಾಡೋದಿಲ್ಲ, ಅದನ್ನು ಇಷ್ಟೊಂದು ಮಾಡೋದಿರ್ತೀರ ಅನಿವಾರ್ಯವಲ್ಲದ ಹೊರತು ಏನು ಮಾಡೋದಿಲ್ಲ. ಅಲ್ಲಿಗೂ ಕೂಡ ಸಾಧ್ಯವಾದಷ್ಟು ಕ್ಲೋಸ್ ಮಾಡದೆ ಏನು ಮಾಡ್ತಾರೆ,
ಕ್ಲೋಸ್ ಮಾಡ್ದೇನೆ ಲೋನ್ ತಗೋತಾರೆ ಅದ್ರ ಮೇಲೆ. ಸಾಕಾಗದ ಅದು ಸಾಧ್ಯನೇ ಇಲ್ಲ ಅಂದರೆ ತಗೊಳ್ತಾರೆ, ಅನಿವಾರ್ಯ ಅದು. ಸಾಮಾನ್ಯ ಮಾಡಕ್ಕೆ ಹೋಗಬಾರ್ದು. ನಮಗೆ ಈ ಶಕ್ತಿ ಗೊತ್ತಾಗದೆ ಹೋದರೂ ದುಡ್ಡಿನ ಶಕ್ತಿ ಗೊತ್ತಿರುತ್ತೆ. ಇರುತ್ತೆ, ರುಜುಗಳಿಗೆ ಮಾತ್ರ ಇರುತ್ತೆ. ದೇವರಿಗೆ, ಲಕ್ಷ್ಮೀ ದೇವಿ ರುಜುಗಳಿಗೆ ಮಾತ್ರ, ಬೇರೆಯವ್ರಿಗೆ ಇರೋದಿಲ್ಲ. ಒಮ್ಮೊಮ್ಮೆ ಗೊತ್ತಾಗತ್ತೆ, ಯಾವಾಗಲೂ ಗೊತ್ತಾಗಲ್ಲ ಅವರಿಗೆ. ಒಮ್ಮೊಮ್ಮೆ ಅವರೆಲ್ಲರಿಗೂ ಶೇಷ ದೇವರಿಂದ ಕೆಳಗೆ ಯಾರೇ ಇದ್ದರೂ ಕೂಡ ಅವ್ರ ಸಮೇತ ಅವ್ರು ಯಾವಾಗಲೂ ಗೊತ್ತಿರಬೇಕು ಅಂತ ನಿಯಮ ಇಲ್ಲ. ಇವ್ರಿಗೆ ಹಾಗಲ್ಲ, ಯಾವಾಗ ಪ್ರತಿ ಕ್ಷಣ ಕೂಡ ಗೊತ್ತಿರುತ್ತೆ ತಮ್ಮ ರೂಪಗಳ ಬಗ್ಗೆ. ಇದು ಅದಕ್ಕೆ ರುಚಿಗಳು ಡಿಫರೆಂಟಾಗಿ ಕಾಣೋದು. ಅನಾದಾನಂ ದಿವ್ಯಶಕ್ತಿರ್ ವಿಶೇಷಾತ್. ದಿವ್ಯಶಕ್ತಿ ಅಂದರೆ ಮೂಲ ರೂಪದ ಶಕ್ತಿನ ತಗೊಳ್ಬಾರ್ದು. ಮತ್ತೆ ತಗೊಳ್ದೇನೆ ನರಸ್ವಭಾವೇ ಸರ್ವದಾ ಚೈವ ವೃತ್ತಿ. ಈ ಬಾಕ್ಸಿಂಗ್ ಆಡ್ತಿರ್ತಾರೆ, ಯಾವ ಕೋಲ್ ತೊಗೊಂಡು ಹೊಡ್ಲಿಕ್ಕೆ ಹೋಗಬಾರ್ದು. ಯಾಕೆ? ಬಾಕ್ಸಿಂಗ್ ಕೈಲೇ ಆಡ್ಬೇಕು ಹೊರತಾದ್ರೆ ಕೋಲಿಗೆ ತೊಗೊಳ್ಬೋದು. ಬುಲೆಟ್ ಅವೆಲ್ಲ ಮಾಡಾಗಿಲ್ಲ. ನಿಮ್ಮ ತಕ್ಕಂಥ ಕೈಲಿ ಮುಟ್ಟಾಗಿಲ್ಲ, ಬಾಲ್ನ ಫುಟ್ನಲ್ಲಿ ಕೈಲಿ ಮುಟ್ಟಬಾರ್ದು, ಕಾಲಿಲೇ ಹೊಡಿಬೇಕು. ಕೆಲವು ನಿಯಮಗಳಿರುತ್ತೆ, ಆ ನಿಯಮ ಪಾಲನೆ ಮಾಡಿದರೆ ಮಾತ್ರ ಆಟ. ಅವ್ರಿಗೆ ಬರ್ತಿರೋದು ಬೇರೆ ಆಟದಲ್ಲಿ, ಅದು ಅಲ್ಲಿ ಮಾತ್ರ ಆಟದ ನಿಯಮನೇ ಪಾಲನೆ ಮಾಡಬೇಕು. ಅನೇಕ ಆಟಗಾರರು ಕೆಲವರು ಇರ್ತಾರೆ, ಮೂರ್ನಾಲ್ಕರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಯಾವ ಆಟ ಆಡ್ತಾರೋ ಅದನ್ನೇ ಆಡಬೇಕೆ ಹೊರತು ಇನ್ನೊಂದು ಆಟ ಬರುತ್ತೆ ತೋರ್ಸೋಕ್ಕೂ ಉಚಿತಾನ ಮಾಡ್ಕೋಬಾರ್ದು, ಅದನ್ನೇ ಮಾಡಬೇಕು. ದೇವತೆಗಳು ನೀವು ಇದೆಲ್ಲ ಮೂಲದಲ್ಲಿರೋ ವಿಚಾರಗಳನ್ನೇ ಫಾಲೋ ಮಾಡ್ತಿರೋದು ನಾವು. ನರಸ್ವಭಾವೇ ಸರ್ವದಾ ಚೈವ ವೃತ್ತಿ. ನರಸ್ವಭಾವದಲ್ಲೇ ಇರಬೇಕು, ಮನುಷ್ಯರಂತೆ ನಡ್ಕೋಬೇಕು. ಅಯ್ಯೋ ಆಗೋದಿಲ್ಲ ಅನ್ಬೇಕು, ಮಾಡಬೇಕು, ಪ್ರಸಂಗ ಬಂದಾಗಷ್ಟೇ ತೋರಿಸ್ಬೇಕು. ತಸ್ಮಾತ್ ಭೀಮೋ ಹನುಮಾನ್ ಚೈಕಯೇವ. ಇದಿಷ್ಟಕ್ಕೂ ಉತ್ತರ ಇದು. ಪರಶುರಾಮರ ಬಗ್ಗೆನೂ ಉತ್ತರ, ರುಕ್ಮಿಣಿ ಸತ್ಯಭಾಮಕ್ಕೂ ಉತ್ತರ, ತಮ್ಮ ರೂಪಕ್ಕೂ ಉತ್ತರ. ಇವಿಷ್ಟಕ್ಕೂ ಉತ್ತರ ಒಂದು ಕಡೆ ಹೇಳ್ಬಿಟ್ಟಿದ್ದಾರೆ. ಇದು ಹೇಳಿದ್ದೆ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡ್ಕೋತಾ ಇರಬೇಕು, ಮತ್ತೆ ಅದಕ್ಕೆ ಮತ್ತೆ ಬೇರೆ ಪ್ರಶ್ನೆ ಬರಬಾರ್ದು. ತಸ್ಮಾತ್ ಭೀಮೋ ಹನುಮಾನ್ ಚೈಕಯೇವ ಜಾಯ ಕನೀಯೋ ವೃತ್ತಿ ಮತ್ರಾಪವೇ ಅತ್ರ ಅಭಿಪೇದೇ. ಜಾಯ ಕನೀಯ. ಜಾಯ ಅಂದರೆ ದೊಡ್ಡವನ ಅಣ್ಣ, ಕನೀಯ ಅಂದರೆ ತಮ್ಮ. ಅಣ್ಣ ತಮ್ಮಂದಿರಂತೆ ನಡ್ಕೊಂಡ್ರೆ ಹೊರತು ಒಂದೇ ಅಂತ ತೋರಿಸಲಿಲ್ಲ. ಆ ನಿಯಮವನ್ನು ಪಾಲನೆ ಮಾಡೋದಕ್ಕೋಸ್ಕರ ತೋರಿಸಲಿಲ್ಲ. ಸರ್ವೇ ಗುಣ ಆವೃತ ಮಾನುಷತ್ವೇ ಯುಗಾನುಸಾರಾತ್ ಮೂಲ ರೂಪಾನುಸಾರ. ಒಂದು ಪಾಯಿಂಟ್ ಮುಗೀತೀಗ. ಇನ್ನೊಂದು ಪಾಯಿಂಟ್ ಇದೆ, ಮನುಷ್ಯರಾಗಿ ಹುಟ್ಟಿದಾಗ ಏನಾಗುತ್ತೋ ಮೂಲ ರೂಪದ ಶಕ್ತಿ ಎಲ್ಲ ಅಷ್ಟು ಬರೋದಿಲ್ಲ, ಸಾಕಷ್ಟು ರಿಡ್ಯೂಸ್ ಆಗಿಬಿಡುತ್ತೆ. ಭೂಲೋಕದಲ್ಲಿ ಅವತಾರ ಮಾಡಿರೋ ಅಂದ ತಕ್ಷಣ ಏನಾಯ್ತು, ಫಸ್ಟು ಶಕ್ತಿ ಕಡಿಮೆ ಆಯಿತು. ಅದು ಕೂಡ ಮೂಲ ರೂಪಕ್ಕೆ ತಕ್ಕಂತೆ. ಫಸ್ಟ್ ಮೂಲ ರೂಪಕ್ಕೆ ತಕ್ಕಂತೆ. ಚೀಫ್ ಮಿನಿಸ್ಟರ್ ಇರ್ತಾರೆ, ಎಲ್ಲಿ ಹೋದರೂ ಕೂಡ ಈ ಚೀಫ್ ಮಿನಿಸ್ಟ್ರೇ. 24 ವರ್ಕಿಂಗ್ ಅವರ್ಸ್ ಅದು ಯಾವುದೇ ಲೆಕ್ಕ ಇಲ್ಲ. ಅಲ್ಲಿ ಆರ್ಡರ್ ಪಾಸ್ ಮಾಡಿದ್ರೆ ಓಕೆ. ಅದು ಇಲ್ಲೆಲ್ಲೋ ಮಾಡೋಂಗಿಲ್ಲ. ಸಬ್ ರಿಜಿಸ್ಟ್ರಾರ್ ಎಲ್ಲಿ ಮಾಡ್ಬೇಕಾದ್ರೆ ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲೇ ಮಾಡೋದು, ರೆಸಿಡೆನ್ಸ್ ಎಲ್ಲ ಮಾಡೋಂಗಿಲ್ಲ. ಕಡಿಮೆ ಆಗ್ತಾ ಹೋಗುತ್ತೆ ಶಕ್ತಿ ಅವರಿಗೆ. ಅವ್ರಿಗೆ ಮೂಲ ರೂಪ ವ್ಯತ್ಯಾಸ ಇಲ್ಲ, ಎಲ್ಲೋದ್ರೂ ಕೂಡ ಚೀಫ್ ಮಿನಿಸ್ಟರೇ. ಅರ್ಥ ಆಯ್ತಾ? ಇಲ್ಲಿ ಆಫೀಸಲ್ಲಿ ಇದ್ದಾಗ ಅಷ್ಟೇ ಇವರು, ಮೇಲೆ ಇಲ್ಲ, ಮನೆ ಫ್ಯಾಮಿಲಿ ಪ್ಲಾನ್ ಅಂತ ಯಾವಾಗ ಹೇಳಿದ್ರು, ಮನೆ ಮನಸ್ಸಲ್ಲಾಗಿ ಹೇಳಿದಾಗಿಲ್ಲ. ಗೌರ್ಮೆಂಟ್ ಆರ್ಡರ್ ಟೈಪ್ ಕೊಟ್ಟಾಗ ಎಲ್ಲಿದ್ದರೂ ವ್ಯಾಲಿಡ್. ಅದೇ ರೀತಿಯೇ ಲಕ್ಷ್ಮೀನಾರಾಯಣರಿಗೆ ಯಾವ ಯೋಚನೆಯೂ ಇಲ್ಲ, ರುಜುಗಳಿಗೂ ಹಾಗೇನೆ. ಆದರೆ ಮೂಲ ರೂಪದ ಶಕ್ತಿ ಉಳಿದವ್ರಿಗೆ ಕಡಿಮೆ ಆಗುತ್ತೆ. ಈಗ ರಿಟೈರ್ ಆದ್ರೆ ಯಾಕೆ ಹೋಗೇ ಬಿಡುತ್ತೆ, ಕಡಿಮೆ ಆಗೋದಿಲ್ಲ. ಏನಾಗುತ್ತೆ ಅವ್ರದೀಗ ವೃತ್ತಿ ಗಾನ್, ನಿರುದ್ಯೋಗಿಗಳು ಆದಾಗ ಆಗಿಬಿಡ್ತಾರೆ, ಹೆಚ್ಚು ಕಡಿಮೆ ಜಾಬ್ಲೆಸ್ ಇದ್ದಾಗ. ಗೊತ್ತಾಯ್ತಾ? ಅದು ಬೇರೆ. ಸ್ವಲ್ಪ ಕಡಿಮೆ ಆಗೋದು ಬೇರೆ, ಪೂರ್ತಿ ಹೋಗೋದು ಬೇರೆ. ಅದಕ್ಕೆ ಹೋಗೋದ್ರಲ್ಲಿ ನಿಯಮ ಇದೆ, ಮೂಲ ರೂಪಾನುಸಾರ. ಮೂಲ ರೂಪದಲ್ಲಿ 3 ಜನಕ್ಕೆ ಏನೂ ಇಲ್ಲ. ಲಕ್ಷ್ಮೀನಾರಾಯಣ 100%. ಎಲ್ಲೋದ್ರೂ ಪೂರ್ಣಮದ ಪೂರ್ಣಮಿದ. ರುಜುಗಳು ಸ್ವಲ್ಪ ಮುಂದೆ ವಿಶೇಷ ಹೇಳುತ್ತಾರೆ. ಉಳಿದವರಿಗೆ ಮಾತ್ರ ಮರ್ತು ಹೋಗುತ್ತೆ. ಅಲ್ಲೂ ಹಾಗೇನೆ, ಅವರೆಲ್ಲರಿಗೂ ಅಲ್ಲಿ ಹೌದು. ಯಾವ್ದನ್ನ ಹೇಳ್ಬೇಕಿತ್ತು, ಯಾರನ್ನ ಹೇಳ್ಬೇಕಿತ್ತು? ಅಲ್ಲ, ಯಾರನ್ನ ಹೇಳ್ಬೇಕಾಗಿತ್ತು ಅದರಲ್ಲಿ? ಈಗ ಅಲ್ಲ, ಹನುಮಾನ್ ಸಾಕಿಷ್ಟ. ಹನುಮಾನ್ ರೂಪ ಈಗಲೂ 2 ರೂಪ, ಭೀಮ ರೂಪ ಈಗಿಲ್ಲ. ಅದೇ ಮಧ್ವ ರೂಪಾಯಿ ಬಂದಿತ್ತು. ಮಧ್ವ ಹತ್ರ ಅಲ್ಲಿದ್ದಾರೆ ಬದ್ರಿ. ಹೌದು, ಉಳಿದ 2 ರೂಪ ಚಿರಂಜೀವಿ ರೂಪಗಳಲ್ಲ. ಆ ರೂಪದ ವಿಶೇಷ ಅಷ್ಟೇ. ಇವತ್ತು ವೇದವ್ಯಾಸ ರೂಪದಲ್ಲಿ ಕಲಿಯುಗದಲ್ಲಿ ಇಟ್ಟಿರ್ತಾರೆ, ಪರಶುರಾಮ ರೂಪದಲ್ಲೂ ಇದ್ದಾರೆ, ಬೇರೆ ರೂಪದಲ್ಲಿ ಇದ್ದಾರೆ, ತೋರಿಸೋದಿಲ್ಲ ದೇವರಿಗೆ. ಎಲ್ಲ ಸರ್ವರೂಪಗಳು ಸರ್ವಕಾಲದಲ್ಲೂ ಇದ್ದೇ ಇರುತ್ತೆ. ಆದರೆ ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತ ಹೇಳ್ಬಿಟ್ಟಿತ್ತು, ವಿಶೇಷ. ಸರ್ವೇ ಗುಣ ಆವೃತ ಮಾನುಷತ್ವ. ಇದೆಲ್ಲ ನಮಗೆ ಬೇರೆ ಅವತಾರ ಬೇಕೇ. ಬೇರೆ ಊರಿಗೆ ಹೋದ್ರೆ ಸಾಕು, ಏನಾಗಿರುತ್ತಾಗಲ್ಲ, ಇಷ್ಟು ಲಗೇಜ್ ಬಿಟ್ಟರೆ ಬೇರೆ ಇರೋದಿಲ್ಲ. ಮನೇಲಿ ಏನೇನೋ ಇರ್ಬೋದು, ಅಲ್ಲೇನಿಲ್ಲ ಜೊತೆಗೆ. ಯಾಕೆ ನಮ್ಮ ಮನೆ ಮಾತು ತೋರಿಸ್ತೀರಿ, ಹೋಮ್ ಪಿಚ್ ಅಂತಾರೆ. ಹೋಮ್ ಪಿಚ್ ಬೇರೆ, ಮನೆ ಬೇರೆ. ಅದು ತಂದೆ ಆಫೀಸ್ ಇದ್ದರೆ ಅದೆಲ್ಲ ಬೇರೆ ಬೇರೆ. ಶಕ್ತಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಚೀಫ್ ಮಿನಿಸ್ಟ್ರಿಂದ ಒಂದು ಬೆಟಾಲಿಯನ್ನೇ ಇರುತ್ತೆ ಯಾವಾಗಲೂ ಕೂಡ. ಏನೇ ಹೇಳಿದ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಇಟ್ಕೊಂಡಿರ್ತಾರೆ. ಇಲ್ಲಿ ಉಳಿದವರಿಗೆ ಅದೆಲ್ಲ ಇರೋದಿಲ್ಲ. ಯುಗಾನುಸಾರ ಮೂಲ ಮೊದಲನೇದಾಗಿ ಮನುಷ್ಯನಾಗಿ ಹುಟ್ಟಿದ.
ಬೇರೆ ಪ್ರಾಣಿ ಇನ್ನೂ ಕಡಿಮೆ ಆಗುತ್ತೆ, ಬೇರೆ ಮನುಷ್ಯರಿಗಿಂತ ಬೇರೆ ಅದರಲ್ಲೂ ಬ್ರಾಹ್ಮಣನಾಗಿ ಹುಟ್ಟಿದ, ಜಾಸ್ತಿ ಜ್ಞಾನ ಇರುತ್ತೆ. ಕ್ಷತ್ರಿಯ ಇನ್ನೂ ಕಡಿಮೆ ಆಗುತ್ತೆ. ಎಷ್ಟು ಸ್ವಾರಸ್ಯ ಇದೆ, ವರ್ಣ ಆಶ್ರಮ ಎಲ್ಲ ಡಿಫರ್ ಆಗ್ತಾ ಹೋಗುತ್ತೆ. ಆಮೇಲೆ ಪ್ರಾಣಿಗಳು ಹನುಮಂತಿಯವರು ಪ್ರಾಣಿ ಆದರಷ್ಟೇ, ಏನಾದರೂ ಅವ್ರ ಜ್ಞಾನ ಎಷ್ಟು ಒಂದೇ ರೀತಿ ಇದೆ, ಉಳಿದವ್ರಿಗೆ ಅಫೆಕ್ಟ್ ಆಗುತ್ತೆ. ಆದರೆ ಅದಕ್ಕೆ ಏನಂತಾರೆ ಕುಯೋನಿಗಳು ಬರಲಂಜೆ ಗುರುವಾರ, ಕುಯೋನಿಗಳು ಅಂತ ಅದಕ್ಕೆ ಹೆಸರು. ಕುಯೋನಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಕುತ್ಸಿತ ಯೋನಿಗಳು, ಅದಕ್ಕೆಲ್ಲ ಇಂದ್ರಿಯಗಳು ಇಲ್ಲ ಅವಕ್ಕೆ, ಗೊತ್ತಾಯ್ತಾ. ಆದರೆ ಇವ್ರಿಗೆ ಹಾಗೆ ಮನುಷ್ಯ ಎಲ್ಲ ಇಂದ್ರಿಯ ಇದೆ. ಅದರಲ್ಲಿ ವರ್ಷದಿಂದ ತೊಗೊಂಡು ಬೆಸ್ಟಿಗೆ ಬರ್ಬೇಕು ನಾವೀಗ. ಅಲ್ಲಿ ಬ್ರಾಹ್ಮಣ ಆದ, ಅದರಲ್ಲೂ ಕೂಡ ಬ್ರಹ್ಮಚಾರಿ ಅಥವಾ ಸನ್ಯಾಸಿ, ಅದರಲ್ಲಿ ಎಲ್ಲ ಚೇಂಜ್ ಮಾಡ್ತಾ ಹೋದರೆ ವಿಶೇಷವಾಗಿ ಶಕ್ತಿ ವ್ಯತ್ಯಾಸ ಕ್ಲಿಯರಾಗಿ ಕಾಣುತ್ತೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದ್ದಾಗ ಪಾಠ ಹೇಳಿಸ್ಕೊತಾರೆ, ಬೇರೆ ಕೈ ಯಾತಕ್ಕೆ ಹೇಳಿಸ್ಕೊಡೋದಿಲ್ಲ ಅಂದರೆ ಜಾಸ್ತಿ ಗೊತ್ತಿದ್ರು ಕೂಡ ನಾಲೆಡ್ಜ್ ಅಪ್ಡೇಟ್ ಆಗಿರೋದು ಯಾರ್ದೀಗ ಅವರಿಗೆ. ಎಕ್ಸಿಕ್ಯೂಟಿವ್ ಮ್ಯಾಟರ್ಸ್ ಬಂದಾಗ ಇವ್ರನ್ನ ಕೇಳಲ್ಲ, ಅವ್ರನ್ನ ಕೇಳ್ತಾರೆ. ಯಾತಕ್ಕೆ ಅಲ್ಲೇ ಎಕ್ಸ್ಪೀರಿಯನ್ಸ್ ಇರುತ್ತಾರೆ. ಲೋಕದಲ್ಲಿ ಎಲ್ಲ ಫಾಲೋ ಮಾಡ್ತಿದ್ದೇವೆ ನಾವು. ಮಾನುಷತ್ವ ಯುಗಾನುಸಾರ ಇನ್ನೊಂದು ವಿಷಯ. ಈಗ ಕೃತಿಗೆಲ್ಲ ಅವತಾರ ಮಾಡಿದ್ದಾರೆ, ಅವ್ರ ಶಕ್ತಿ ಮೂಲದಷ್ಟು ಇಲ್ಲಿ ಕಡಿಮೆ ಆಗಿದೆ. ತ್ರೇತಾಯುಗದಲ್ಲಿ ಮಾಡ್ತಾರೆ, ಅದಕ್ಕಿಂತ ಕಡಿಮೆ ಆಗುತ್ತೆ. ದ್ವಾಪರ ಇನ್ನೂ ಕಡಿಮೆ ಆಗುತ್ತೆ. ಕಲಿಯುಗದಲ್ಲಿ ಮತ್ತೂ ಕಡಿಮೆ ಆಗುತ್ತೆ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷಣಿದ್ದು. ಕಲಿಯುಗದಲ್ಲಿ ಅವತಾರ ಮಾಡಿದರೂ ಕೂಡ ಯಾರ ಮೂಲರೂಪದ ಶಕ್ತಿ ಎಷ್ಟೂ ಕಡಿಮೆ ಆಗೋದಿಲ್ಲ, ಅವರ ಅವತಾರ ಮಾಡಬೇಕು ಅಂತ. ಇಲ್ಲಿ ಏನಾಗ್ತಾ ಇಲ್ಲ, ಅವರು ಕರಪ್ಟ್ ಆಗಿಬಿಡ್ತಾರೆ. ಕಲಿಯುಗದಲ್ಲಿ ಬಂದು ಏನಾಗ್ತಾರೆ ಅವರು ವಾಯುದೇವರು ಆಗೋದಿಲ್ಲ, ಶುದ್ಧ ಭಾಗವತ ರಥರು. ಈ ಸರ್ವಜ್ಞ ಶಬ್ದಕ್ಕೆ ಅರ್ಥ ಆಗಬೇಕಾದ್ರೆ ಎಷ್ಟೆಲ್ಲ ವಿಷಯಗಳಿದೆ. ಯಾವ ರೀತಿಯಿಂದ ಅವ್ರು ಜ್ಞಾನಕ್ಕೆ ವಿರೋಧ. ಆಗಲೂ ಪೂರ್ಣ ಪ್ರಜ್ಞರು, ಕಲಿಯುಗದಲ್ಲೂ ಪೂರ್ಣ ಪ್ರಜ್ಞರು, ಬೇರೆ ಯುಗದಲ್ಲೂ ಪೂರ್ಣ ಪ್ರಜ್ಞರು, ಮೂಲ ರೂಪದಲ್ಲೂ ಪೂರ್ಣ ಪ್ರಜ್ಞೆ. ಇದು ವಾಯುದೇವರ ವೈಶಿಷ್ಟ್ಯ. ಯುಗಾನುಸಾರ ಮೂಲ ರೂಪಾನುಸಾರ ಕ್ರಮಾಚುರಾಣ ತಾರತಮ್ಯಾನುಸಾರ ಮೂರಾಯ್ತು. ಭಾಗತೋ ವ್ಯಕ್ತ ರೂಪ, ದೇವತೆಗಳಿಗೆ ಭಾಗತಃ ವ್ಯಕ್ತ ಆಗುತ್ತೆ. ಒಂದು ಪಾರ್ಟಿ ಎಕ್ಸಿಬಿಟ್ ಆಗುತ್ತೆ, ಅದು ಪೂರ್ತಿ ಆಗೋದಿಲ್ಲ. ಆದಾನತೋ ವ್ಯಕ್ತಿ ಮಾಯಾಂತೂರುಣ, ಸ್ಪೆಷಲ್ ಕೇಸಲ್ಲಿ ಅವ್ರು ತಗೊಂಡ್ರೆ ಜಾಸ್ತಿ ಆಗುತ್ತೆ. ಮೂಲ ರೂಪದಷ್ಟೇ ಶಕ್ತಿ ತೊಗೊಳ್ಬೋದು, ಅದು ಎಲ್ರಿಗೂ ಇಲ್ಲ, ಎಲ್ರಿಗೂ ಪ್ರಾವಿಷನ್ ಇದೆ. ನೈವಾ ವ್ಯಕ್ತಿ ಕಾಚಿದ ಸ್ತೀಹ ವಿಷ್ಣು, ಇದೊಂದು ಜನರಲ್ ಹೇಳಿ ಎಕ್ಸೆಪ್ಷನ್ ಹೇಳ್ತಾರೆ. ದೇವರಿಗೆ ಒಂದು ವಿಷ್ಣು ದೇವ್ ಯಾವ ರೀತಿಯಿಂದನೂ ಏನಿಲ್ಲ, ಅವ್ಯಕ್ತಿ ಅಂದರೆ ವ್ಯಕ್ತವಾಗದೇ ಇರತಕ್ಕಂಥ ಅಂಶ ಅಂತ ಇಲ್ಲವೇ ಇಲ್ಲ. ಮೂಲ ರೂಪ ಅವತಾರ ರೂಪದ ಕರಿಬೇಕೆ ಹೊರತು ಆ್ಯಕ್ಚುಲಿ ಏನಿಲ್ಲ. ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ರೂಪ ಬಂದುಬಿಟ್ಟಿದೆ. ಈಗ ವಿಷ್ಣು ಎಲ್ಲ ರೂಪನೂ ಪೂಜೆ ಮಾಡ್ತಾರೆ. ವಿಷ್ಣುದು ಮತ್ಸ್ಯ ಕೂರ್ಮ ವರ ಎಲ್ಲರೂ ಪೂಜೆ ಮಾಡ್ತಾರೆ. ಆದರೆ ರುದ್ರದೇವರು ಎಲ್ಲ ಪೂಜೆ ಮಾಡೋದಿಲ್ಲ. ಯಾವ್ದು ಮಾಡ್ತಾರೆ? ಮೂಲ ರೂಪ ಒಂದೇ. ಅಶ್ವತ್ಥಾಮ ದುರ್ವಾಸ ರೂಪ ಪೂಜೆ ಮಾಡೋದಿಲ್ಲ. ಯಾಕೆ ಮೂಲ ರೂಪದಲ್ಲಿ ಒಂದು ವ್ಯಕ್ತಿ ಅದರಲ್ಲಿ ಇಲ್ಲ, ಅದರಿಂದಾಗೇನೆ ಮಾಡ್ತಾರೆ. ಎಲ್ಲ ಇಬ್ಬರದ್ದು ಹನುಮಂತರು ಪೂಜೆ ಮಾಡ್ತಾರೆ, ಅದಕ್ಕೆ ಮೂಲ ರೂಪದ ಶಕ್ತಿ ಇಲ್ಲಿರೋದ್ರಿಂದ ಮಾಡ್ತಾರೆ. ಉಳಿದೆಲ್ಲ ಮಹಾದೇವಿ ಸರಿ. ಉಳಿದವರಿಗೆ ಮಾತ್ರ ಏನಿಲ್ಲ, ಮೂಲ ರೂಪದ ಪೂಜೆ ಇಲ್ಲ. ಅರ್ಜುನನ ಪೂಜೆ ಅಂತ ಮಾಡೋದಿಲ್ಲ ಯಾರು. ಇಂದ್ರನ ಪೂಜೆ ಮಾಡ್ತಾರೆ, ಅರ್ಜುನನ ಪೂಜೆ ಇಲ್ಲ. ವಾಲಿ ಪೂಜೆ ಅಂತ ಇಲ್ಲ. ಇದು ಸ್ವಾರಸ್ಯ. ಯಾಕೆಂದರೆ ಅವ್ರ ಡಿಫ್ರೆನ್ಸ್ ಇದೆ ಇವರಿಗೆ. ಆದ್ದರಿಂದ ಏನು ಮಾಡ್ತಾರೆ, ಹೆಡ್ಡು ಬ್ರಾಂಚ್ ಅಂತ ಡಿಫ್ರೆನ್ಸ್ ಇಲ್ಲದೆ ಹೋದರೆ ಬ್ರಾಂಚ್ ಆದರೆ ಹೆಡ್ ಆದರೆ ಗೊತ್ತಾಯ್ತಾ. ಡಿಫ್ರೆನ್ಸ್ ಇದ್ದಾಗ ಹೆಡ್ ಇಂಪಾರ್ಟೆಂಟು, ಬ್ರಾಂಚ್ ಅಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿ ಆಗಿದೆ ಅಲ್ಲ. ರುಜುಗಳು ಲಕ್ಷ್ಮೀದೇವಿ, ವಾಯುದೇವರು, ಸರಸ್ವತಿ, 3 ಜನ ಸ್ತ್ರೀರು, ಪುರುಷರುಗಳು, ಲಕ್ಷ್ಮೀದೇವಿ ಅಷ್ಟೇ. ಪರಶುಕ್ಲತ್ರ ಹಿಂದೆ ಬಂದಿದೆ ಆಗಲೇ. ಅದು ಕ್ರಮಾಸುರಾಣಾಂ ಭಾಗತೋ ವ್ಯಕ್ತ ರೂಪ ಆದಾನತೋ ವ್ಯಕ್ತಿ ಮಾಯಾಂತ್ಯೂರು ಉರುಣಾಮ ಶ್ರೇಷ್ಠರು. ವಿಷ್ಣುವಿಗೆ ಮಾತ್ರ ಅವ್ಯಕ್ತಿ ಅಂತಿಲ್ಲ, ಯಾವ ರೀತಿಯಿಂದನೂ ಇಲ್ಲ. ಸರ್ವದೇಶೇಶು ಕಾಲೇಶು ನೈಕ ಪರಮೇಶ್ವರ ನೆನ್ಪಡ್ಕೋಬೇಕು. ಅಣುಭಾಷ್ಯದ ವಿಷಯ ಜ್ಞಾಪಕ ಆಗುತ್ತೆ. ಪ್ರಾದುರ್ಭಾವೇಶು ಅತಿ ಸುವ್ಯಕ್ತ ಶಕ್ತಿ, ಪ್ರಾದುರ್ಭಾವಗಳಲ್ಲೂ ಕೂಡ ಪರಿಪೂರ್ಣವಾದ ಶಕ್ತಿ. ಪರಶುರಾಮ ರೂಪ ಉದಾಹರಣೆಗೆ ಏನಾಯಿತು, ಪರಶುರಾಮ ರೂಪ ಮೊದಲಿತ್ತು, ರಾಮರೂಪ ಆಮೇಲೆ ಬಂತು, ಅದಕ್ಕೆ ಶಕ್ತಿ ಆಯಿತು. ಪರಶುರಾಮನಿಗೆ ವಯಸ್ಸಾಗಿತ್ತು, ರಾಮರೂಪಕ್ಕಾಗಿಲ್ಲ, ಅದಕ್ಕೆ ಡಿಫರೆನ್ಸ್ ಇತ್ತು. ಯಾವ ಕಾರಣನೂ ಕೊಡಬಾರ್ದು. 100% ಏನದು ಸಮಾನನೇ. ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ ತದನ್ನೇಷಾಂ ವ್ಯಕ್ತತಾ ಕಾರಣೇನ. ವಾಯುದೇವರಿಗೆ ಇಚ್ಛೆ ಪಟ್ಟರೆ ಮೂಲ ರೂಪ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಮೂಲ ರೂಪಕ್ಕೆ ಅವತಾರ ರೂಪಕ್ಕೆ. ಅದು ನಮಗೆ ಗೊತ್ತಾಗೋದಿಲ್ಲ, ನೆಗ್ಲಿಜಿಬಲ್ ಡಿಫರೆನ್ಸ್. ಬಟ್ ಇಷ್ಟಪಟ್ಟರೆ ಏನು ಮಾಡಬಹುದು, ಅವರು 100% ತೊಗೊಳ್ಬೋದು. ತೊಗೊಳ್ಳೋ ಪ್ರಸಂಗ ಬರೋದೇ ಇಲ್ಲ ಅವರಿಗೆ, ಇರೋದೇ ಸಾಕಾಗ್ತದೆ. ನೀವು ಒಂದು ಎಷ್ಟೋ ಇದ್ದಿದ್ರೆ ಸರ್ಕಾರಿ ವ್ಯಾಪಾರ ಅದಕ್ಕೆಲ್ಲ ನೀವೇನು ಮಾಡಬೇಕಾಗಿಲ್ಲ, FD ಕ್ಯಾಶ್ ಚೆಕ್ ತೊಗೊಂಡೋಗ್ಬೇಕಾಗಿಲ್ಲ, ಡ್ರಾಫ್ಟ್ DD ತೊಗೊಂಡೋಗ್ಬೇಕು ನೆಸಿಟಿ ಇಲ್ಲ. ಅದಕ್ಕೆ ಸ್ಮಾಲ್ ಥಿಂಗ್ಸ್ ಏನೇನು ಮಾಡಿದರು ವಾಯುದೇವರು 3 ರೂಪಗಳಲ್ಲಿ. ಫುಲ್ ಶಕ್ತಿ ಉಪಯೋಗ ಪ್ರಸಂಗ ಬರಲೇ ಇಲ್ಲ. ಫುಲ್ ಶಕ್ತಿ ಅಂದರೆ ಯಾವುದು, ಆ ಅವತಾರಕ್ಕೆ ಆ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲೇ ಮುಗಿದೋಗ್ತಾ ಇತ್ತು, ಹೊರತು ಮೇಲೆ ತೊಗೊಳ್ಳೋ ಪ್ರಸಂಗನೇ ಬರಲಿಲ್ಲ. ಗೊತ್ತಾಯ್ತಾ. ದೇವರಿಗೆ ಆಗಲ್ಲ. ಅದೇನಾಗಿದೆ, ನಮ್ಮಲ್ಲಿ ಕ್ಯಾಶು ಡಿಫ್ರೆಂಟ್ ಎಲ್ಲ ವ್ಯತ್ಯಾಸ ಇದೆ. ರಿಯಲ್ ಎಸ್ಟೇಟ್ ಕೋಟಿಗಟ್ಟಲೆ ಇದೆ, ಅವತ್ತು 10 ರೂಪಾಯಿ ಬೇಕೋ ಇಲ್ಲ. ಗೊತ್ತಾಯ್ತಾ. ತಮಾಷೆ ಅಂತ 10 ರೂಪಾಯಿ ಇಲ್ಲ ಅವನ ಹತ್ರ.
ಅದು ₹100 ಬೇಕು ಇಲ್ಲ ಕೆಲಸ ಎಷ್ಟೋ ಸರ್ತಿ ದೊಡ್ಡ ಆಸ್ತಿ ಎಲ್ಲ ಸಣ್ಣದಕ್ಕೋಸ್ಕರ ಮಾರಬೇಕಾಗ್ತದೆ. ಅವ್ನಿಗೆ ಬೇಕಾದ್ರೆ ಕೆಲವು ಲಕ್ಷ ಅಷ್ಟೇ, ಕೋಟಿಗಟ್ಟಲೆ ಆಸ್ತಿ ಮಾರಬೇಕಾಗುತ್ತೆ, ಬೇರೆ ದಾರಿ ಇಲ್ಲ ಅವ್ರಿಗೆ. ದೇವರಿಗೆ ಅಂತ ಪ್ರಸಂಗನೇ ಬರೋದ್ರೆ 100%. ಇವರಿಗೆ ನೆಸಿಟಿನೇ ಬರೋದಿಲ್ಲ. ಯಾತಕ್ಕೆ ಅಂದರೆ ಇರೋ ಶಕ್ತಿಯಲ್ಲೇ ಎಲ್ಲ ಸಾಕವ್ರಿಗೆ. ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು. ಆಗ ತಿಶ್ವಪ್ಪೇವಾವತಾರೇಶು ಅರಿಭಿ ಅಪಹರಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್. ವಾಯುಸ್ತುತಿ ಅರ್ಥ ಆಗುತ್ತೆ. ಬರೀ ವಾಯುಸ್ತುತಿ ಎಷ್ಟು ಸರ್ತಿ 1000 ಸತ್ತು ಓದಿದ್ರು ಕೂಡ ಇದೆಲ್ಲ ಓದಿದಾಗ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾನೆ ಇರಬೇಕು, ಆ ಡಿಫ್ರೆನ್ಸ್ ನೋಡ್ತಾನೆ ಇರಬೇಕು. ಹೌದು ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಹೇಳ್ಬೇಕಾದ್ರೆ ಅಂತೇಳಿ. ನಮಗೆ ಯಾಕೆ ಕಾಣೋದಿಲ್ಲ ಅಂದರೆ ಯೋಚನೆ ಮಾಡೋ ಅಭ್ಯಾಸ ಇನ್ನೂ ಜಾಸ್ತಿ ಬರ್ತೋಗಿರುತ್ತೆ. ಅದಕ್ಕಿಂತ ಮೊದಲಿಗಿಂತ ಹೋಪ್ಲೆಸ್ ಆಗಿರೋ ಚಾನ್ಸಸ್ಸೇ ಜಾಸ್ತಿ. ಹಾಗಾಗಬಾರ್ದು, ಇಂಪ್ರೂವ್ಮೆಂಟ್ ಇರಬೇಕು ಯಾವಾಗಲೂ. ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ ತದನ್ನೇಷಾಂ ವ್ಯಕ್ತತಾ ಕಾರಣೇನ. ಲಕ್ಷ್ಮಣನಿಗೆ ಅನಿವಾರ್ಯ ಪ್ರಸಂಗ ಬಂತು ತಗೊಂಡ, ಬಲರಾಮರ ಕೊಲ್ಬೇಕಾದ್ರೆ ಅನಿವಾರ್ಯ ಪ್ರಸಂಗ ಬಂತು ತಗೊಂಡಿದ್ದು, ಉಳಿದಂತೆ ಬೇಕಷ್ಟಿದ್ದಿಲ್ಲ. ತಸ್ಮಾತ್ ಭೀಮಃ ಧರ್ಮವೃದ್ಧಿ, ಇಷ್ಟೆಲ್ಲ ಥೀರಿ ಹೇಳಿದ ಮೇಲೆ ತಸ್ಮಾತ್ ಭೀಮಃ ಧರ್ಮವೃದ್ಧ್ಯರ್ಥಮೇವ ಸ್ವೀಯೇ ರೂಪೇಪಿ ಅನ್ಯವದ್ ವೃತ್ತಿಮೇವ. ಇಷ್ಟೆಲ್ಲ ತಿಳಿಸೋದಕ್ಕೋಸ್ಕರ ತಂದೆ ರೂಪವಾಗಿದ್ದರೂ ಕೂಡ ಬೇರೊಂದು ರೂಪ, ಅದು ದೊಡ್ಡದು, ತಾನು ಚಿಕ್ಕವನು, ಅದು ಜ್ಞಾನ ಜಾಸ್ತಿ, ಬಲ ಜಾಸ್ತಿ, ತನಗದಿಲ್ಲ, ಅದು ರೀತಿಯಲ್ಲಿ ನಡ್ಕೊಂಡ್ರೆ ಹೊರತು ವಸ್ತುಸ್ಥಿತಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಪ್ರದರ್ಶಯಾಮಾಸ, ಇಷ್ಟೆಲ್ಲ ಹೇಳಿದ ಮೇಲೆ ಅಲ್ಲಿ ಒಪ್ಪದೆ ಹೋದ್ರೆ ನಮಗೇನು ಲಾಸ್ ಇಲ್ಲ. ಯಾಕೆ? ಭೀಮ ಸೋತಿದ್ದ ಯಾರಿಗೆ? ಹನುಮಂತ ತಂದೆ ರೂಪಕ್ಕೆ, ಬೇರೆಗಂತೂ ಸೋತಿಲ್ವಲ್ಲ. ಅದರಿಂದ ಕಥೆ ಮುಗಿತಾನೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರು ನಿಂದೆ ಮಾಡೋರಿಗೆ ನಾವು ಉತ್ತರ ಕೊಡ್ಲಕ್ಕೆ ಬರುತ್ತೆ. ನಮಗೆ ಗೊತ್ತಿರಬೇಕಷ್ಟೇ ಫಸ್ಟ್. ತಸ್ಮಾತ್ ಭೀಮಃ ಧರ್ಮವೃದ್ಧ್ಯರ್ಥಮೇವ ಧರ್ಮವೃದ್ಧಿ. ಏನು ಧರ್ಮವೃದ್ಧಿ ಅಂದ್ರೇನು? ಈ ರೀತಿ ಮಾಡಿದಾಗ ಮತ್ತೆ ಪುಣ್ಯ ಜಾಸ್ತಿ ಆಗುತ್ತೆ, ಆನಂದಾಸೆ ಕಾರಣ ಆಗುತ್ತೆ. ಗೊತ್ತಾಯ್ತಾ? ಈಗ ಆನಂದಾಸೆ FD ಬರೋಸ್ತಿತ್ತು, ತೊಗೊಳ್ಳಿಲ್ಲ, ಬೇಕಾಗಿತ್ತು ತೊಗೊಳ್ಳಿಲ್ಲ, ಇಂಟ್ರೆಸ್ಟ್ ಅಫೆಕ್ಟ್ ಆಗಲಿಲ್ಲ. ಈಗ ಲೋನ್ ತೊಗೊಂಡ ತಕ್ಷಣ ಏನಾಗ್ತಿತ್ತು? ಅಫೆಕ್ಟ್ ಆಗ್ತಿತ್ತು. ಕ್ಲೋಸ್ ಮಾಡಿದರೆ ಮುಗ್ದೇ ಹೋಗ್ತಿತ್ತು. ಅದು ಮ್ಯಾನೇಜ್ ಮಾಡಿ ಹೇಗೋ ಮ್ಯಾನೇಜ್ ಮಾಡಿಬಿಟ್ಟ, ಏನಾಗಲಿಲ್ಲ, ಆಗ ಅಫೆಕ್ಟ್ ಆಗೋದೇ ಇಲ್ಲ. ಧರ್ಮ ವೃದ್ಧಿ ಆಯಿತು, ಧರ್ಮ ವೃದ್ಧಿ ಆಯಿತು, ಧರ್ಮ ಹ್ರಾಸ ಆಗಲಿಲ್ಲ. ಹ್ರಾಸ ಎಂಬುದು ಡಿಡಕ್ಟ್ ಮಾಡೋದು, ವೃದ್ಧಿ ಎಂಬುದು ಯಾಡ್ ಮಾಡೋದು. ಧರ್ಮ ವೃದ್ಧಿರ್ಥವೇ ಅಂದರೆ ಪ್ರತಿ ಸಮಯದಲ್ಲೂ ಕೂಡ ವಾಯುದೇವರು ಹೇಗೆ ನಡ್ಕೊಂಡಿದ್ದಾರೆ ಹಾಗೆ ನಡ್ಕೊಂಡಿದ್ದಾರೆ. ಹೇಗೆ ನಡ್ಕೋಬೇಕು ಹಾಗೆ, ಅದು ಶುದ್ಧ ಧರ್ಮ ಅಂತ ಕರೀತಾರೆ. ಲಕ್ಷ್ಮಣನಿಗಾಗಲಿ ಶುದ್ಧ ಧರ್ಮ ಹೋಯ್ತಲ್ಲಿ, ಡ್ರಾ ಮಾಡಿದ್ರಿಂದ ಶುದ್ಧ ಧರ್ಮ ಹೋಯ್ತು. ಬಲರಾಮ ದೇವರಿಗೂ ಹೋಯ್ತು. ಇವ್ರಿಗೆ ಆ ಪ್ರಶ್ನೆ ಬರಲೇ ಇಲ್ಲ. ಬೇರೆಯವ್ರಿಗೆ ಕಂಪೇರ್ ಮಾಡ್ತಾ ಹೋಗ್ಬೇಕಾಗ, ಇವ್ರಿಗೆ ಹೋಗಲಿಲ್ಲ ಅಂದರೆ ಕಂಪೇರ್ ಮಾಡಬೇಕು. ಆಗ ಶಾಸ್ತ್ರ ಹೋಯ್ತು, ಪ್ರಯೋಜನಕ್ಕೆ ಬರೋದು. ಯಾರಿಗೆ ಕಡಿಮೆ ಮಾಡಿದ್ರು? ಅಲ್ಲ ಅವತಾರ ಮಾಡಿದಾಗ ಎಷ್ಟಿರಬೇಕೋ ಅಂತ ಅಷ್ಟಿತ್ತು. ₹3 ತಗೋಬೇಕಾಯ್ತು ಅನಿವಾರ್ಯವಾಗಿ, ತಗೊಳಕ್ಕಾಗಲಿಲ್ಲ. ಪ್ರದರ್ಶಯಾಮಾಸ ತಥಾ ಸುರಾಣ ಮೋಹಾಯೈವ ಶಕ್ತವಚ್ಛಕ್ತ ರೂಪ ತದ್ರೂಪ ವೃದ್ಧಿಂ ಭೀಮಸೇನೋಥ ದೃಷ್ಟ್ವಾ ಕೃತ್ವಾ ಹನುಮನ್ಮುಖತಃ ಕಥಾಶ್ಚ. ಪ್ರದರ್ಶಯಾಮಾಸ ತಥಾ ಅಸುರಾಣಾಂ ಮೋಹಾಯೈವ. ಅದಕ್ಕೆ ಪರ್ವತ ಸುಧಿಯ ಮೋಹಕ ದ್ವೇಷ ಭಾಜ. ಸಜ್ಜನಿಗೆ ಭಾರಿ ಖುಷಿ ಆಗ್ತಾ ಇತ್ತು. ಯಾತಕ್ಕೆ ಅಂತ ಕೇಳಿದರೆ, ಎಷ್ಟು ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ ಇವರು, ಎಷ್ಟು ಗೊತ್ತಿದ್ರು ಕೂಡ ಏನು ಮಾಡ್ಲಿಕ್ಕೆ ಹೊರಟಿಲ್ಲ, ಭಾರಿ ಗ್ರೇಟ್ ಅಂತೇಳಿ ಎಂಜಾಯ್ ಮಾಡ್ತಿದ್ದಾರೆ. ಅವಸರ ನೋಡಿದರೆ ಸಿಕ್ಕಾಕೊಂಡ್ಬಿಟ್ರು ಅಂತ ಹೇಳಿದ್ರೆ ಏನು ಮಾಡ್ತಿದ್ದಾರೆ? ಪಾಪ ಕಟ್ಕೋತಾ ಇದ್ದಾರೆ. ಇವರಿಗೆ ದೇವತೆಗಳಿಗೂ ಪುಣ್ಯವೃದ್ಧಿ ಇದರಿಂದ. ಯಾಕೆ? ಸರಿಯಾಗಿ ತಿಳ್ಕೊಂಡಿದ್ದು ಪುಣ್ಯವೃದ್ಧಿ ಅದು. ರೂಪೇಪಿ ಅನ್ಯವದ್ವೃತ್ತಿಮೇವ ಪ್ರದರ್ಶಯಾಮಾಸ ತಥಾ ಸುರಾಣಾಂ ಮೋಹಾಯೈವ ಅಶಕ್ತವತ್ ಶಕ್ತರೂಪ. ಶಕ್ತ ಸ್ವರೂಪನಾದರೂ ಕೂಡ ಅಶಕ್ತನಿಂದ ತೋರಿಸಿಕೊಂಡ. ತದ್ರೂಪ ವೃದ್ಧಿಂ ಭೀಮಸೇನೋ ತದೃಷ್ಟ್ವಾ ಶ್ರುತ್ವಾ ಹನುಮನ್ಮುಖತಃ ಕಥಾಶ್ಚ. ಆಮೇಲೆ ಮತ್ತೆ ಕೇಳೋದು ಅಷ್ಟೇ ಅಲ್ಲ, ನೀನು ಸಮುದ್ರ ಹರ್ಬೇಕಾದ್ರೆ ಭಾಳ ದೊಡ್ಡ ರೂಪ ತೊಗೊಂಡಿದ್ದೆ ಅಂತಲ್ಲ, ಸ್ವಲ್ಪ ನೋಡ್ಬೇಕಲ್ಲ, ತೋರಿಸ್ತೀಯ ಅಂತ ಕೇಳ್ತಾರೆ. ಭಾರಿ ಕಷ್ಟ ತೋರಿಸೋದು, ಇದನ್ನೆಲ್ಲ ಕೂಡ ತಡ್ಕೊಳಕ್ಕಾಗೋದಿಲ್ಲ, ಹುಷಾರು ನೋಡು ಅಂತೇಳಿ ತೋರಿಸೋದು. ಮತ್ತೆ ಭಾರಿ ಆಶ್ಚರ್ಯ. ವಿಶ್ವರೂಪ ನೋಡಿದಾಗ ಅರ್ಜುನ ಹೇಗೋ ಹಾಗೆ ಒಬ್ಬೊಬ್ಬ ಎಷ್ಟು ರೂಪ ಅಂತ ಆಶ್ಚರ್ಯಪಟ್ಟಾಗ, ತಂದೆ ರೂಪ ಎಲ್ಲ ತಂದೆ ಆದರೂ ಕೂಡ ಆಸ್ ಇಫ್ ಹೊಸದಿದ್ದ ನೋಡ್ಕೊಂಡಿದ್ದ. ತದ್ರೂ ಭೀಮಸೇನೋಥ ದೃಷ್ಟ್ವಾ ಶ್ರುತ್ವಾ ಹನುಮನ್ಮುಖತಃ ಕಥಾಶ್ಚ. ಹನುಮಂತನ ಮುಖದಿಂದ ಸ್ವಲ್ಪ ಎಲ್ಲ ಹೇಳಬೇಕಲ್ಲ. ಏನದು? ಪರಮಾತ್ಮ ವ್ಯೂಹ ರೂಪಗಳ ಬಗ್ಗೆ ಹೇಳಬೇಕು, ಕಲಿಯುಗದ ಧರ್ಮ ಹೇಳಬೇಕು, ಎಲ್ಲ ಮಾತೆಲ್ಲ ಅಲ್ಲೆಲ್ಲ ಕೇಳಿ ಭಾಳ ಉಪಯೋಗ ಆಯ್ತು ನನಗೆ ಅಂತ ತಿಳ್ಕೊಂಡಾಗ ಮಾಡಿದ್ದು. ಇದೆಲ್ಲ ಉಳಿದವ್ರಿಗೆ ಕನ್ಫರ್ಮ್ ಆಗ್ಬೇಕು. ಏನಂತ? ಹೊಸರರಿಗೆ ಇವ್ರಿವ್ರು ಡೆಫಿನೆಟ್ಲಿ ಬೇರೆಯೇ. ಗೊತ್ತಿದ್ರೆ ಕೇಳ್ತಿದ್ದ ಜಾತಕ್ಕೆ, ಶಕ್ತಿ ಇದ್ದರೆ ಎತ್ತಕ್ಕಾಗಲಿಲ್ಲ ಯಾಕೆ ಹೇಳ್ತಿದ್ದ? ದೇರ್ಫೋರ್ ಏನದು? ಬೇರೆಯೇ. ಈ ರೀತಿ ಭ್ರಮೆ ಹುಟ್ಟಿಸ್ತಾರೆ. ಹನುಮನ್ ಮುಖತಃ ಕಥಾಶ್ಚ
ತದ್ರೂಪವೃದ್ಧಿಂ ಭೀಮಸೇನೋಥ ದೃಷ್ಟ್ವಾ ಶ್ರುತ್ವಾ ಹನುಮನ್ಮುಖದ ಕಥಾಶ್ಚ ರಾಮಸ್ಯ ತಚ್ಚಾತುರಾತ್ಮ್ಯಂ ಚಾತುರಾತ್ಮ್ಯ ವಾಸುದೇವಾದಿ ರೂಪ ಅಂತ ತಿಳ್ಕೊಂಡ್ರು. ದಿವ್ಯಂ ಚಾತುರ್ಯುಗಂ ಧರ್ಮಮಭ್ಯಗ್ರಮೇವ ನಾಲ್ಕು ಎಲ್ಲ ಧರ್ಮಗಳು ಕೃತ ಹೇಗಿರುತ್ತೆ, ಕಾಲ ವ್ಯತ್ಯಾಸ ಎಲ್ಲ ತಿಳ್ಕೊಳ್ಳೋದು. ಒಂದು ಧ್ವಜಾದ್ ಭೀಮಸೇನೋ ಇನ್ನೊಂದು ಇಷ್ಟೆಲ್ಲ ಮುಗೀತು. ಆಗಲೇ ಪ್ರಶ್ನೆ ಬರುತ್ತೆ. ಆಗ ಕೇಳ್ತಾರೆ ಭೀಮರೇ ಕೇಳೋದು, ಇಷ್ಟೆಲ್ಲ ಶಕ್ತಿ ಇರೋ ನೀನು ಯಾಕೆ ರಾವಣನ ಕೊಲ್ಲಿಲ್ಲ ಪ್ರಶ್ನೆ. ಆಗ ಅದಕ್ಕೆ ಉತ್ತರ ರಾವಣೆ ಕೊಲ್ಲಿ ಅಂತ ಬಿಟ್ಟೆ. ಇಲ್ಲಿ ಹೇಳ್ತೀವಿ ಹಾರೇಯವರ ವಡ ಸರಾಘವಾಯ ನಾಟ್ಯ ಎಷ್ಟು ಕ್ಲಿಯರ್ ಬರುತ್ತೆ. ಹನುಮಂತನ ಬಾಯಲ್ಲೇ ಬರುತ್ತೆ. ನೀವು ಯಾರು ಉಳಿದವ್ರು ಹೇಳಿದ್ದಲ್ಲ, ಹನುಮಂತ ಏನಿತ್ತು ಯಾತಕ್ಕೆ ಬಿಟ್ಟ ಅಂಬುದು ಹನುಮಂತನೇ ಹೇಳೋ ಮಾತು. ಭೀಮನಾಗಿ ಪ್ರಶ್ನೆ ಕೇಳಿ ಹನುಮಂತರಾಗಿ ಉತ್ತರ ಕೊಟ್ಟು ವ್ಯತ್ಯಾಸ ಏನಿಲ್ಲ ಅಂತ ತೋರಿಸಿತ್ತು. ರಾಮಶ್ಯತ ಚಾತುರಾತ್ಮ್ಯಂಚ ದಿವ್ಯಂ ಚಾತುರ್ಯುಗಂ, ಚಾತುರ್ವರ್ಣ್ಯ ಇದ್ದಾಗ ಚಾತುರ್ಯುಗಂ, ಅತಿ ಚಾತುರಾತ್ಮ್ಯಂ ಚಾತುರ್ವರ್ಣ್ಯಂ, ಧರ್ಮಮಪಿ ಅಗ್ರ್ಯಮೇವ. ಇದು ಕೂಡ ಶ್ರೇಷ್ಠವಾದ ಧರ್ಮ ಯಾವುದು? ಧರ್ಮ ಸ್ವರೂಪ ತಿಳ್ಕೊಂಡು ಆಮೇಲೆ ಏನಾದ್ರು ವರ ಕೊಡ್ತೀನಿ ಅಂತ ಹೇಳೋದು. ವರ ಕೇಳ್ಕೊಂತೆ ವರ ಕೇಳಿದ್ದೆ. ಏನು ವರ ಅದು? ಧ್ವಜಾದ್ ಭೀಮತ್ಸೋರ್ ಗರ್ಜನೇನೈವ ಶತ್ರು ಪರಾಭವೇತೇನ ತತ್ತೇ ಅರ್ಜುನಸ್ಯ. ನೀನು ಮುಂದೆ ಯುದ್ಧ ಆದಾಗ ನಮ್ಮ ತಮ್ಮನ ರಸಮೇಲೆ ಕೊಡಬೇಕು ಧ್ವಜವಾಗಿ ಬಿಟ್ಟು. ಗರ್ಜನೆ ತನ್ನ ನೆಸಿಟಿ ಬಂದಾಗ ಏನು ಮಾಡಬೇಕು? ಗರ್ಜನೆ ಮಾಡಬೇಕು. ಶತ್ರುಗಳೆಲ್ಲ ಸತ್ತು ಹೋಗ್ಬೇಕು, ಇಲ್ಲ ಶಕ್ತಿ ಕುಂದಬೇಕು ಅವರು. ಆ ರೀತಿ ಮಾಡು ಅಂತ ಕೇಳಿದಾಗ ತಥಾಸ್ತ್ರ. ಇಲ್ಲಿ ಸ್ವಾರಸ್ಯ ನೋಡಿ, ಕೃಷ್ಣನಿಗೆ ಏನು ಬರಬೇಕು ಅಂತ ಕೇಳಿದರೆ ಮಯಾಸುರ ಏನು ಮಾಡಿದ? ಕೃಷ್ಣ ನನಗೇನು ಬೇಕಿಲ್ಲ, ಅರ್ಜುನ ಕೇಳು. ಅರ್ಜುನ ಕೇಳಿದ್ರೆ ಕೃಷ್ಣ ಕೇಳೋದು. ಧರ್ಮರಾಜ ಸಭೆ ಕೊಡ್ತಾರೆ, ಧರ್ಮರಾಜ ಸಭೆ ಕೊಟ್ಕೊಡು ಅಂತ ಕೇಳಿದ. ಇಲ್ಲೂ ಹಾಗೇನೆ, ತನಗೆ ಕೇಳಲಿಲ್ಲ ಭೀಮಸೇನ. ಯಾತಕ್ಕೆ? ಇಲ್ಲೇ ಉತ್ತರ ಇದೆ. ತನಗೇನು ಕೇಳಲೇ ಇಲ್ಲ ಅಂದಮೇಲೆ ತನಗೆ ಬೇಕಿಲ್ಲ ಅಂತ ಆಯ್ತಲ್ಲ. ಇಷ್ಟೊತ್ತೇನು ಎಡವಟ್ಟಾಗಿತ್ತು, ಸರಿ ಮಾಡೋತ್ತೆ ಕೇಳಬೇಕಾಗಿತ್ತು, ಅದು ಕೇಳಲಿಲ್ಲ. ಯಾಕೆ? ಅರ್ಜುನ ನೆಸಿಟಿ ಇದೆ, ತನಗಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಅದಕ್ಕೆ ಜಿಜ್ಞಾಸೆ ಅಂತ ಕರೀತಾರೆ. ಜಿಜ್ಞಾಸೆ ಅಂದ್ರೆ ಏನು? ಒಂದೇ ವಿಷಯ ಅಲ್ಲೇ ಇದೆ, ಏನು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಅವಾಗ ಉತ್ತರ ಸಿಗುತ್ತೆ. ಯೋಚನೆ ಸುಮ್ಮನೆ ಮಾಡಿದ್ರೆ ನಿದ್ದೆ ಬರುತ್ತೆ ಅಷ್ಟೇ. ಏನು ಮಾಡಬೇಕು? ಡೇಟಾ ಗೊತ್ತಿರಬೇಕು. ವಿತ್ ಡೇಟಾ ವರ್ಕ್ ಮಾಡಿದರೆ ಉತ್ತರ ಸಿಗುತ್ತೆ, ಇಲ್ದಾರ ಗೊತ್ತಾಗಲ್ಲ. ಚಾತುರ್ಯುಗಂ ಧರ್ಮಮಪಿ ಅಗ್ರಮೇವ ಧ್ವಜಾದ್ ಭೀಮತ್ಸೋಹೋ. ಆದ್ದರಿಂದನೇ ಅರ್ಜುನ ಯುದ್ಧ ಕಾಲಕ್ಕೆ ಧ್ವಜದ, ಎಲ್ಲರಿಗೂ ಧ್ವಜ ಅಂದರೆ ಏನಿರೋದಿಲ್ಲ, ಧ್ವಜ ಚಿತ್ರ ಇರುತ್ತೆ, ಬ್ಯಾನರ್ ಇರುತ್ತೆ ಅಷ್ಟೇ, ವಸ್ತು ಇರೋದಿಲ್ಲ. ಹನುಮಂತನಿಗೆ ಹಾಗಲ್ಲ. ಹನುಮಂತನ ಕೂತಿದ್ದ ಬಂದಲ್ಲಿ ಅಲ್ಲೇನೆ ಡೈರೆಕ್ಟಾಗಿ ಕೂತಿದ್ದ. ಇದು ಭಾರಿ ವಿಶೇಷ. ಹಾಗಾಗಿ ಕೂತಾರೆ ಸತ್ ಬಿಡ್ತಾ ಇದ್ರು. ಅರ್ಜುನಿಗೆ ಸ್ವಲ್ಪ ಏನು ಹೆಲ್ಪ್ ಬೇಕು ಅಂತ ಹೇಳಿದರೆ ಹೊರ ನಡೆಸಿದ್ದಾಗ ನನ್ನ ಹತ್ರ ಕೊಡು ಅಂತ ಹೇಳ್ಬೋದಾಗಿತ್ತು. ಏನು ಹೇಳೋದಿಲ್ಲ. ರಾಮಶ್ಚತ ಚಾತುರಾತ್ ಧ್ವಜಾಧೀಮತ್ಸೋರ್ ಗರ್ಜನೇನೈವ ಶತ್ರು ಭರಾಭವೇತೇನ ತತ್ತೇರ್ಜುನಸ್ಯ ಯಯೌ ಪ್ರಣಮ್ಯೈ ನಮಾಶ್ವೇವ ಭೀಮಃ ಸೌಗಂಧಿಕಂ ವನಮತ್ಯಗ್ರ ರೂಪಂ. ಇಷ್ಟೆಲ್ಲ ಮಾಡಿದ ಹನುಮಂತ ಆಮೇಲೆ ಏನು ಮಾಡ್ತಾನೆ? ಹನುಮಂತ ಸಿಕ್ತಿ ಕುಂದಿತ ಅದೂ ಇಲ್ಲ. ಹನುಮಂತನಿಗೆ ವಯಸ್ಸಾಗಿತ್ತು ಪಾಪ ಅಂದ್ರೆ ಅದೂ ಇಲ್ಲ. ಇಷ್ಟೆಲ್ಲ ಮಾಡಿ ಪಟ್ಟ ಹಾರೋಗ್ಬಿಡ್ತಾರೆ. ಇಷ್ಟೊತ್ತು ಏನು ಮಾಡಿದ್ದೇನೋ ಬಾಲೆ ತೀರೋಡ ಮಾಡಿಬಿಟ್ಟು ಈಗ ತಕ್ಷಣ ಹಾರೋಗ್ಬಿಡ್ತಾರೆ. ಇದು ನೋಡಿದಾಗ ಇಷ್ಟು ಹನುಮಂತ ಮಾಡಿದ ನಾಟಕ, ಭೀಮ ಮಾಡಿದ್ದು ನಾಟಕ. ನೋಡೋರೆಲ್ಲ ನಾಟಕಾಗೆ ನೋಡಬೇಕೆ ಹೊರತು ಅದು ಏನಾದ್ರು ಮಾಡೋಕ್ಕೆ ಏನಾಗುತ್ತೆ? ಕೆಟ್ಟ ಸ್ಪಿರಿಟ್ ಹಾಳಾಗೋಗ್ಬಿಡುತ್ತೆ. ತತ್ತೇ ಅರ್ಜುನಸ್ಯ ಪ್ರಯೌ ಪ್ರಣಮ್ಯ ಏನಂ, ನಮಸ್ಕಾರ ಬೇರೆ ಮಾಡಿ, ಅಣ್ಣ ನಮಸ್ಕಾರ ಮಾಡಿ ಹೋಗಿತ್ತು. ಭೀಮಃ ಸೌಗಂಧಿಕಂ ವನ ಮತ್ಯಗ್ರ ರೂಪಂ. ಸೌಗಂಧಿ ವನಕ್ಕೆ ಹೋದ್ರು. ಅಲ್ಲೆಲ್ಲ ದೇವತೆಗಳೆಲ್ಲ ನೋಡ್ತಾ ಇದ್ದಾರಂತೆ. ಬೆಂದು ಹೇಳಿದ್ರಲ್ಲ, ಒಳ್ಳೆ ಸ್ವಾರಸ್ಯ ಶ್ಲೋಕ ಇದೆ. ಹನುಮಂತ ಭೀಮಸೇನ ಅಷ್ಟು ಜೋರ ಬೆಟ್ಟ ಹತ್ತಬೇಕಾದ್ರೆ ಆಯಾಸ ಆಯ್ತಾ? ಮೆಟ್ಲು ಹತ್ತಿದ್ರೆ ಏನಾಗುತ್ತೆ? ಎಷ್ಟೋ ಸಲ ಭಾರಿ ಸುಸ್ತು, ಅರ್ಧ ಗಂಟೆ ಕೊಡ್ಬೇಕಾಗುತ್ತೆ. ಮೆಟ್ಲ ಬಿ ಪಿ ನೋಡಿದ್ರೆ ಏನಾಗಿರುತ್ತೆ? ಸಾಮಾನ್ಯ ಜಾಸ್ತಿ ಆಗಿರುತ್ತೆ. ಮೆಟ್ಲು ಹತ್ತಿದ ತಕ್ಷಣನೇ ಬಿ ಪಿ ನೋಡಿದ್ರೆ ಜಾಸ್ತಿ ಆಗಿರುತ್ತೆ. ಅದೇನು ಲೆಕ್ಕನೇ ಇಲ್ಲ ಇವರಿಗೆ. ಹೇಳ್ತಾರೆ ನೋಡಿ, ನಗ್ಲಾನಿಹಿ, ಏನು ಗ್ಲಾನಿ ಇಲ್ಲ. ನಾ ವೈಕ್ಲವ್ಯ ಇಲ್ಲ. ನಾ ಭಯ ಇಲ್ಲ. ನಚ ಸಂಭ್ರಮ, ಏನು ಹೊಸ ವಿಷಯ ಮಾಡ್ತೀರಿ ಇಲ್ಲೇ ಇಲ್ಲ, ನಾರ್ಮಲ್ ಆಗಿ. ಆಮೇಲೆ ಕದಾಚಿತ್ ಜುಷತೆ ಪಾರ್ಥಂ ಆತ್ಮಜಂ ಮಾತರಿಶ್ವನಃ. ಮಾತರಿಶ್ವನ ಆತ್ಮ ಭೀಮಸೇನನಿಗೆ ಯಾವುದೇ ವಿಧವಾದಂಥ ವಿಕಾರಗಳಾಗಲೇ ಇಲ್ಲ. ಅಲ್ಲಿ ನೈವಾತ್ರ ವಿಶ್ರಮಣದ ಎಚ್ಚತ್ ಅವಿಶ್ರಮೋತ್ಸವ. ಅಲ್ಲಿ ಶ್ರಮ ಇಲ್ಲ, ಇಲ್ಲೂ ಶ್ರಮ ಇಲ್ಲ. ಬೆಟ್ಟ ಹತ್ತಿದ್ರೆ ಶ್ರಮ ಆಗುತ್ತೆ, ಸಮುದ್ರ ಹರಿಯೋ ಯಾವುದಕ್ಕೂ ಶ್ರಮ ಇಲ್ಲ. ಅದು ಎರಡು ರೂಪಗಳು ಏನಿಲ್ಲ ಅಂತ ವ್ಯತ್ಯಾಸನೇ ಇಲ್ಲ ಅಂತ ಉತ್ತರ ಅಲ್ಲೇ ಇದೆ. ಈ ರೀತಿಯಾಗಿ ಯಾರು ಪ್ರಯಾಣನ ವರ್ಣನೆ ಮಾಡಿಲ್ಲ. ದೇವ್ರದ್ದು ಬಿಟ್ಬೇಡ, ಬಿಡೋದು ಯಾರು ಇರ್ತೀವಿ, ಪ್ರತಿಯೊಂದು ಏನೇ ಮಾಡಿದ್ರು ಹೊಡ್ತಾರೆ. ಮಹಾಭಾರತ ಹೋಗ್ಬಿಡಿ, ಯಾರು ಬರೋದಿಲ್ಲ, ಅದರ ಜನ ಗೊತ್ತೇ ಆಗೋದಿಲ್ಲ. ಅವ್ರ ಮಹಾತ್ಮೆ ಗೊತ್ತಾಗಬೇಕಂದ್ರೆ ಮೂಲನೇ ಓದಬೇಕಾಗ, ನಿರ್ಣಯ ಓದಬೇಕು. ಇಷ್ಟಾದ ಮೇಲೆ
ಹೈವಾನಿ ದಿವ್ಯಾನಿ ಆ ಸರೋವರಕ್ಕೆ ಹೋಗಿಬಿಟ್ಟು ಯಯೌ ಪ್ರಣಮ್ಯ ಏನಂ ಆಶ್ವೇವ ಭೀಮಃ ಸೌಗಂಧಿಕಂ ವನ ಮತ್ಯಗ್ರ ರೂಪಂ ನರಾಗಮ್ಯಾಂ ನಡಿನೀಮೇತ್ಯ ನೋಡಿ, ನರಾಗಮ್ಯಾಂ ನಡಿನೀಮೇತ್ಯ ಮನುಷ್ಯರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಬಿಯಾಂಡ್ ರೀಚ್ ಆಫ್ ದಿ ಹ್ಯೂಮನ್ಸ್. ತತ್ರ ದೃಷ್ಟ ಪದ್ಮಾನಿ ಅದ್ಭುತಾಕಾರವಂತಿ, ಅದ್ಭುತವಾದಂಥ ರೂಪದ ಪದ್ಮಗಳನ್ನು ಕಂಡಿದ್ದಾಯಿತು. ಹೈಮಾನಿ ದಿವ್ಯಾನಿ ಇನ್ನೊಮ್ಮೆ ಹೇಳ್ತಾರೆ ಮತ್ತೆ, ಬಂಗಾರದ ಪುಷ್ಪಗಳು. ಅತಿ ಗಂಧವಂತಿ ತುಂಬ ವಾಸನೆ ಇದೆ. ಸಮಾಸದತ್ ವಾರ್ಯಮಾಣೋ ನರಾಶೈಹಿ, ಸುತ್ತುತ್ತಿದ್ದರೆಲ್ಲ ರಾಕ್ಷಸರು, ಮನುಷ್ಯ ಭಕ್ಷಕರವರೆಲ್ಲ ಕೂಡ. ಅವರ ಬೇಡ 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 ಅಂತ ಹೇಳ್ತಿದ್ದಾರೆ, ಕೇರ್ ಮಾಡಲೇ ಇಲ್ಲ, ಹೋಗಿ ಆಯ್ತು ಅಲ್ಲಿಗೆ. ತೇ ಭೀಮ ಮಾತ್ತಾಯುಧ ಮುಗ್ರ ರೂಪಂ ಮಹಾಬಲಂ ರೂಪ ನವಾವತಾರಂ. ಭೀಮ ಮಾತ್ತಾಯುಧಂ, ಇದು ಗದೆ ಇಟ್ಕೊಂಡಿದ್ದಾನೆ, ಉಗ್ರ ರೂಪ, ಮಹಾಬಲ, ರೂಪ ನವಾವತಾರಂ, ಮನ್ಮಥ. ಭೀಮಸನ ರೂಪ ತುಂಬ ಜನ ಗಮನಿಸೇ ಇಲ್ಲ. ಭೀಮನಷ್ಟು ರೂಪ ಆ ಕಾಲಕ್ಕೆ ಕೃಷ್ಣನ ಅವತಾರ ಬಿಟ್ಟು ಯಾರಿಗೂ ಇರಲಿಲ್ಲ. ಇದು ಭಾರಿ ವಿಶೇಷ. ಇವರೆಲ್ಲ ಭೀಮನ ಆರಿಸ್ಬೇಕಾದ್ರೆ ಎಂಥವ್ರು ಆರಿಸ್ತಾರೆ, ಕೊನೆಗೆ ಹೊಟ್ಟೆ ಡುಬ್ಬ ಇರ್ತಾರೆ, ಹೀಗಿರ್ತಾರೆ. ಅವ್ರು ನೋಡಿದರೆ ಒಳ್ಳೆ ಗಾಬರಿ ಆಗೋ ಮಕ್ಕಳಾಗಿರ್ತಾರೆ. ಅದಕ್ಕೆ ತುಂಬ ಸರಿ ಹೊಗಡ್ತಾರೆ. ಇದನ್ನು ಮೇಂಟೈನ್ ಮಾಡಿದ್ದು ಭಾಸ ಒಬ್ಬನೇ ಕವಿಗಳಲ್ಲಿ, ಇನ್ನೆಲ್ಲರೂ ಕೆಡಿಸಿಬಿಟ್ರು. ಭಾಸ ಮಾತ್ರ ಭೀಮನ ಪಾತ್ರ ಬಂದಾಗೆಲ್ಲ ವರ್ಣನೆ ಮಾಡ್ತಾರೆ. ಹೇಗಿರಬೇಕು ಹಾಗಿದ್ದ ಭೀಮಸೇನ. ಸಿಂಹಸ್ಕಂದ ಮತ್ತು ಒಂದು ಒಳ್ಳೆ ಶ್ಲೋಕದಲ್ಲಿ ಭುಜ ಹೇಗಿತ್ತು, ಎದೆ ಹೇಗಿತ್ತು ಎಲ್ಲ ವರ್ಣನೆ ಮಾಡ್ತಾರೆ. ಇನ್ನು ಮಹಾಭಾರತ ಇಂಪ್ಯಾಕ್ಟ್ ಉಳ್ಕೊಂಡಿತ್ತಾಗ, ಅದು 2000 ಹಿಂದಿನ ವರ್ಷ ಇದ್ದವನು ಅವನು ಭಾಸ. ಆ ಬರ್ತಾ ಬರ್ತಾ ಏನಾಯ್ತು, ಅದು ಕೆಡಿಸಿ ಹಾಳು ಮಾಡಿ ಸಿನಿಮಾ ನಾಟಕ ಪೂರ್ತಿ ಕಟ್ಟೋಯ್ತು. ತೇ ಭೀಮ ಮಾತ್ತಾಯುಧ ಮುಗ್ರ ರೂಪಂ ಮಹಾಬಲಂ ರೂಪ ನವಾವತಾರಂ. ಅದಕ್ಕೆ ಮಹಾಬಲಂ ಬಡಿತ್ಥ, ಬಲ ಅಂದರೆ ಬಡಿತ್ಥ, ಬಡಿತ್ಥ ತದ್ವಪುಷೇಧ ಮಹಾಬಲಂ. ಆಮೇಲೆ ದರ್ಶತಂ ಮಹಾಜ್ಞಾನಂ, ಪೂರ್ಣ ಪ್ರಜ್ಞೆ, ಎರಡೂ ಬಂತದರಲ್ಲಿ. ಪೂರ್ಣಬಲ ಪೂರ್ಣ ಜ್ಞಾನ. ವರಾತ್ ಶಿವಶ್ಚೈವ ಪರೈರಜೇಯ ಅಜೇಯಾ ಶಸ್ತ್ರಾಸ್ತ್ರ ವರ್ಷ. ಅದು ಏನಾಯ್ತಾಗ ನವಾರಯನ್ ಕ್ರೋಧವಶಾಹ ಸಮೇತಾಹ. ಕ್ರೋಧವಶರು ಅಂತ ಒಂದು ಗುಂಪು, ಕ್ಲಾಸ್ ಆಫ್ ಕಿಂಕರರು ಅಂತಿದ್ರು, ತಿಜೇಶ ಕಿಂಕರಾನ್ ಬಹುನ್ ಅವ್ರ ಹೆಸರರು. ಅವರೆಲ್ಲರೂ ಶತಂ ಸಹಸ್ರಾಣಿ ಅಯುತಾನಿ ಸಂಖ್ಯೆ. ಎಷ್ಟಿದ್ರು ಅವರು? ಶತಂ ಸಹಸ್ರಾಣಿ ಅಂದರೆ ಎಷ್ಟು? ಶತಂ ಸಹಸ್ರಾಣಿ ಎಷ್ಟು? 1,00,000. ಅಂಥದ್ದು ಅಯುತಾನಿ 10,000. 10,000 20,000. ಅಯುತ ಅಂದರೆ 10,000. ಅಯುತಾನಿ ಅಂತ ಹೇಳಿದರೆ ಸೆವರಲ್ 10,000s. ಅಷ್ಟು ಜನ ಇದ್ದಾರೆ. ಸಂಖ್ಯೆ ಅಂದರೆ ಯುದ್ಧ. ನ್ಯಾಚುರಲಿ ಯಾಕಷ್ಟೇ ದೊಡ್ಡ ಫೋರ್ಸ್ ಇಟ್ಟಿದ್ದಾದರೆ ಪ್ರಶಸ್ತಿ ಸಿಕ್ಕಾಬಿಟ್ಟು ಪ್ರಶಸ್ತು. ಯಾವುದನ್ನ ಕಾಯಿಲೆಗೆ ಭಾರಿ ಇಡೋದಿಲ್ಲ. ಇಷ್ಟೆಲ್ಲ ಪ್ರಶಸ್ತಿ ಆಗಿದ್ದರಿಂದ ಒಂದೊಂದು ಹೂವಿಗೆ ಎಷ್ಟೋ ಬೆಲೆ ಇರ್ತಿತ್ತು. ಅಲ್ಲಿ ಸಾವಿರಾರು ಹೂವುಗಳು, ಎಷ್ಟು ಬೆಲೆ ಇರಬೇಕಾಗ. ಆದ್ದರಿಂದ ಸೇಕಾಷ್ಟದ ಸೆಕ್ಯೂರಿಟಿ ಇಟ್ಟಿದ್ರು. ಸಂಖ್ಯಾ ಅಂದರೆ ಯುದ್ಧ, ಸಂಖ್ಯಾ ಯುದ್ಧ, ಸಂಖ್ಯೆ ಯುದ್ಧದಲ್ಲಿ. ಹೌದು, ಬೇಕಿಲ್ಲ. ಸಂಖ್ಯಾ ಅಂತದ ಪುಲ್ಲಿಂಗ ಅಲ್ಲ, ಸಂಖ್ಯಾ ಶಬ್ದ ಅಲ್ಲ ಅದು, ಸಂಖ್ಯಾ ಅಷ್ಟೇ. ಸಂಖ್ಯಾ ಶಬ್ದಕ್ಕೆ ಸಪ್ತಮಿ ಏಕವಚನ ಸಂಖ್ಯೆ ಅಂತ ಆಯ್ತು. ರಾಮ ರಾಮೇ ಯುದ್ಧದಲ್ಲಿ ಅಂತ ಅರ್ಥ. ಏನಾಯ್ತದು? ಸಂಖ್ಯೆ ಯುದ್ಧದಲ್ಲಿ ಅಲ್ಲ, ಯುದ್ಧಕ್ಕೆ ಬಂದ್ರೆ ಎಲ್ಲರೂ ಕೂಡ. ವರಾತ್ ಶಿವಶೈವ ಜೊಂದೇ ಸಂಖ್ಯೆ, ಅವರ ಆಯುಧಗಳು. ರುದ್ರದೇವ ವರ ಬೇರೆ. ಅಜೇಯ ಶಸ್ತ್ರಾಸ್ತ್ರ ವೃಷ್ಟಿ ಮುಮುಚುಹು ಸುಭೀಮ. ಭೀಮನ ಮೇಲೆ ಭೀಮ ಭಯಂಕರವಾದ ಶಸ್ತ್ರಾಸ್ತ್ರ ವೃಷ್ಟಿಯನ್ನೇ ಮಾಡಿಬಿಟ್ಟು, ನಮ್ಮ ಮಾತು ಕೇಳದೆ ಹೋಗ್ತಾ ಇದೆಯಲ್ಲ ಅಂತೇಳಿ ಭೀಮ ಕೇರೇ ಮಾಡಲಿಲ್ಲ. ಅಲ್ಲಿ ಹನುಮಂತನ ಮುತ್ತಿದ್ದು ಅಲ್ಲಿ, ಅದು ಅಶೋಕವನ, ಇದು ಸೌಗಂಧಿಕವನ. ರಿಪೀಟ್ ಆಯ್ತು ಎಲ್ಲ ಕೂಡ. ಆದರೆ ಏನಾಯ್ತು, ಅಲ್ಲಿ ಕುಬೇರನ ಫ್ರೆಂಡು ರಾವಣ ತಮ್ಮ ಕುಬೇರನಿಗೆ, ಇಲ್ಲಿ ಇವರೆಲ್ಲ ಭೃತ್ಯರು, ಇವರೆಲ್ಲ ಸೇರಿ ಎಷ್ಟೇ ಮಾಡಿದ್ರು ಕೂಡ ಭೀಮನಿಗೇನೂ ಆಗಲಿಲ್ಲ. ಆಗೊಂದು ಮಾತು ಬರುತ್ತಲ್ಲಿ, ಯಾರು ನೀನು ಅಂತ ಕೇಳ್ತಾರೆ. ನಾನು ಭೀಮ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ಒಂದು ಕೆಲಸ ಮಾಡೋ ಹಾಗಿದ್ರೆ ನೀನು ನಮ್ಮನ್ನು ಕೇಳ್ಕೊಂಬಿಡು, ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ತೀವಿ ಅಂತ. ಅಲ್ಲಿ ಪಾಯಿಂಟ್ ಬರೋದು ಹೇಳ್ತಾನೆ. ಹಿ ಯಾಚಂತಿ ರಾಜಾನಃ ಏಷ ಧರ್ಮ ಸನಾತನ. ಭೀಮ ಹೇಳ್ತಾನೆ, ಎಂದೂ ರಾಜರು ಕೇಳಬಾರ್ದು, ಅದು ಧರ್ಮ, ನಾನು ಕೇಳೋದಿಲ್ಲ. ಬಹಳ ಮುಖ್ಯ ಇದು, ಅರ್ಥ ಆಯ್ತಾ? ಕನ್ನಡ ಏನು ಮಾಡಿದ, ಇಸ್ಕೊಂಡ್ಬಿಟ್ಟು ಅಂಗರಾಜನ ಹೋಯ್ತಲ್ಲಿ. ಅದು ರಿಜೆಕ್ಟ್ ಮಾಡಬೇಕಾಗಿತ್ತು. ದುರ್ಯೋಧನ ಆಫರ್ ಮಾಡಲಿ, ಹೋಗಿ ಏನು ಹೇಳಬೇಕಾಗಿತ್ತು? ಮತ್ತು ಲಂಚ ಕೊಡೋ ಪ್ರಸಕ್ತಿ ಅಲ್ಲೇ ಕಾಣಿಸ್ತು ನಮಗೆ. ಕನ್ನಡಲ್ಲಿ ಲಂಚ ಕೊಟ್ಟಾಗಾಯ್ತು, ಕನ್ನಡ ಅಕ್ಸೆಪ್ಟ್ ಮಾಡಿಬಿಟ್ಟ. ಅದು ಕಲಿಯುಗ ಬರೀ ಲಂಚದ ಕೆಲಸನೇ. ಏನೇನೋ ಮಾಡ್ತಾನೆ ಅವನು. ಬೆಳಗ್ಗೆ ಆಗೋದಿಲ್ಲ ಅಂತ ಏನೋ ತೋರಿಸ್ತಾನೆ, ಅದು ಖಾಲಿ ಇದ್ದರೂ ತೋರಿಸ್ತಾರೆ. ಅಂದರೆ ಟೆಂಪ್ಟ್ ಆಗ್ತಾರೆ. ಅದು ಕನ್ನಡ ಟೆಂಪ್ಟ್ ಆದ, ಆದರೆ ಭೀಮ ಟೆಂಪ್ಟ್ ಆಗಲಿಲ್ಲ. ನೀವು ಕೇಳಿಕೊಡ್ರಿ ಬಿಟ್ಬಿಡ್ತೀರೇ ಹೊರತು, ಗೊತ್ತಾಯ್ತಾ? ಅಭಯ ಕೊಡೋ ಶಕ್ತಿ ನಮಗಿದೆ, ಆದರೆ ಯಾಚನೆ ಮಾಡಬಾರ್ದು, ನಾವು ಮಾಡೋದಿಲ್ಲ. ನೀವು ಯುದ್ಧಕ್ಕೆ ಬನ್ನಿ, ನೀವು ಸಾಯ್ತೀರ ಅಷ್ಟೇ. ಯಾಕೆ ಹೊಡೆಯೋದು ನನ್ನ ಧರ್ಮ. ಯುದ್ಧಕ್ಕೆ ಬಂದರೆ ಕ್ಷತ್ರಿಯ ಧರ್ಮ ಹೊಡಿಬೇಕಾಗತ್ತೆ.
ಸಾಯ್ತೀರ ಬಂದರು ಎಲ್ಲ ಸತ್ತು. ಭೀಮೇ ಖಿಲಗ್ನೇ ತಪಸಾಂ ನಿಧಾನೇ ಬಲೋಧದೌ ಶೈವ ಶಾಸ್ತ್ರಂ ವದಂತಹ ತಾನ್ ವೈಷ್ಣವೈರೇವ ಶಾಸ್ತ್ರೈಃ ಸ ಭೀಮೋ ವಿಜಿತ್ಯ ಪೂರ್ವಂ ವಾಂಗ್ಮಯೇ ಸಂಗರೇತು. ಅವ್ರೇನು ಮಾಡಿದರು, ನಮ್ಮ ಶಿವವರ ಇದೆ ಗೊತ್ತಾ, ಶಿವ ಸರ್ವೋತ್ತಮವಾದ ಶುರು ಮಾಡಿದರು. ಅವಾಗ ಎಲ್ಲ ನಿರಾಸೆ ಮಾಡಿ ಖಂಡನೆ ಮಾಡಿದರು. ಜರಾಸಂಧನ ಮುಂದೆ ಯುದ್ಧ ಮಾಡೋದಕ್ಕಿಂತ ಮುಂಚೆನೂ ವಾಗ್ಯುದ್ಧ, ಕಾಶ್ಮೀರ ಸ್ವಯಂವರದ ಕಾಲಕ್ಕೂ ಮೊದಲು ವಾಗ್ಯುದ್ಧ, ಆಮೇಲೆ ಬಾಹುಯುದ್ಧ. ಇಲ್ಲೂ ಹಾಗೆ ಬಂದಿತ್ತು. ಶಸ್ತ್ರಾಸ್ತ್ರ ವರ್ಷಶ್ಚ ಕುರ್ವನ್ ಪ್ರತೀಪಂ ಜಘ್ನೇ ಖಿಲಾನ್ ಗದಯ ತೇಷು ವೀರಾನ್ ವಾಂಗ್ಮಯ ಸಂಗರ. ವಾಂಗ್ಮಯ ಸಂಗರ ಅಂದರೆ ಯುದ್ಧ, ಅದರಲ್ಲಿ ಎಲ್ಲರನ್ನೂ ಸೋಲಿಸಿ ಆಯಿತು. ಅವರು ಶೈವಶಾಸ್ತ್ರವನ್ನು ಅವರು ತಂದರೆ ವೈಷ್ಣವೇ ನೋಡಿದರೆ ಸ್ಮೃತ್ಯಾವಕಾಶ ದೋಷ ಪ್ರಸಂಗತಿ ಚೇತನ, ಏನೋ ಅನ್ಯ ಸ್ಮೃತ್ಯಾವಕಾಶ ದೋಷ ಪ್ರಸಂಗ ಅಂಥೇಳಿ ಸೇಮ್ ಇದೆ ಆಯಿತು. ಅವ್ರದ್ದು ಬರೀ ಬೇಸ್ಲೆಸ್ ಆರ್ಗ್ಯುಮೆಂಟ್ಸು, ಇವ್ರದ್ದು ಮೂಲ ವೇದದ ವೈಷ್ಣವ ಶಾಸ್ತ್ರವಾದ್ದರಿಂದ ಫುಲ್ಲಿ ಅಥೆಂಟಿಕ್. ಶಸ್ತ್ರಾಸ್ತ್ರ ವರ್ಷಸ್ಯ ಪೂರ್ವನ್ ಪ್ರತೀಪಂ ಜಘ್ನೇ ಖಿಲಾನ್ ಗದಯ ತೇಷು ವೀರಾನ್. ಆ ವೀರರನ್ನೆಲ್ಲ ಬರೀ ಗದೆಯಿಂದ ಕೊಂದಾಕಿ. ಪ್ರತೀಪಂ ಕುರ್ವನ್, ಅವರಿಗೆಲ್ಲ ವಿರೋಧ ಮಾಡೋದು. ಅವರೆಲ್ಲ ಏನು ಮಾಡಿದರು, ಶಸ್ತ್ರಾಸ್ತ್ರ ವರ್ಷಕ್ಕೆ ಪ್ರತಿಜ್ಞೆಯನ್ನು ಅದೇನು ಹೊಡೆಯೋದು ಮೈನ್ ಏನೂ ಆಗ್ತಾಯಿರಲಿಲ್ಲ ಭೀಮನಿಗೆ, ವಜ್ರದೇಹಿ ಆದ್ದರಿಂದ ಆಗ್ತಿರಲಿಲ್ಲ. ಭೀಮನಿಗೆ ಅಷ್ಟು ಜನ ಹೊಡೆದ್ರೂ ಏನೂ ಆಗಲಿಲ್ಲ. ಯಾಕೆ ಆಖಣಾಶ್ವ ಸಮ ಅರ್ಥ ಆಗುತ್ತೆ. ಅವ್ರು ಏನು ಮಾಡಿದ್ರು ಏನೂ ಆಗೋದಿಲ್ಲ ಅವರಿಗೆ. ಭೀಮ ಹೊಡೆದ್ರೆ ಹೇಳಿಲ್ಲ, ದೊಡ್ಡ ಬಂಡೆ ಇದೆ, ಒಂದು ಮಂಡೆ ಹೆಂಟೆ ಇದೆ, ದೊಡ್ಡ ಬಂಡೆ ಹೊಡಿತೀರಿ, ಅವಾಗ ಏನಾಗುತ್ತೆ, ಬಂಡೆ ಏನೂ ಆಗೋದಿಲ್ಲ, ಪುಡಿ ಪುಡಿ ಆಗುತ್ತೆ. ಮಂಡೆ ಹೆಂಟೆ ಇದೆ, ಕಲ್ಲು ತೊಗೊಂಡು ಹೊಡಿತೀರಿ, ಅವಾಗ ಯಾವುದು ಅಂದರೆ ಭೀಮನಿಗೆ ಹೊಡೆದ್ರು ಅವರೇ ಸಾಯ್ತಿದ್ರು, ಭೀಮ ಹೊಡೆದ್ರು ಅವರೇ ಸಾಯ್ತಿದ್ರು. ಅರ್ಥ ಆಯ್ತಾ? ಅದೇನು ದುಷ್ಟಾಂತ ಅಂದರೆ ಎಲ್ಲಿದ್ದೀರಿ ದುಷ್ಟಾಂತ ಇದೆ. ಈ ಗ್ಲಾಸ್ ಇದೆ, ಗ್ಲಾಸ್ ತೊಗೊಂಡು ಕಲ್ಲಿಗೆ ಹೊಡೆದ್ರು ಅಷ್ಟೇ, ಕಲ್ಲು ತೊಗೊಂಡು ಗ್ಲಾಸ್ ಹೊಡೆದ್ರು ಅಷ್ಟೇ. ಕಲ್ಲು ಹಾಗೆ ಇರುತ್ತೆ, ಗ್ಲಾಸ್ ಹೊಡೆದು ಹೋಗುತ್ತೆ. ಆ ಖಣಾಶ್ವ ಸಮ. ಕಲ್ಲು ಅಂದರೆ ಕಲ್ಲು, ಅಶ್ವ ಕಲ್ಲು. ಶತಾಮ್ನಿ ಹಂತ ಈ ಶ್ಲೋಕ ಬರುತ್ತೆ. ವಾತೇನ ಕುಂತ್ಯಾಂ ಬಲವಾನ್ ಸ ಜಾತಃ ಪ್ರಜಾತ ಪಾಠಾಂತರ. ಶೂರಸ್ತಪಸ್ವಿ ಜುಷತಾಮ್ನಿ ಹಂತ ಸತ್ತೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿರಪ್ರದೃಶ್ಯ. ಈ ಶ್ಲೋಕ ಲಘುವಾಯುಸ್ತುತಿ ಅದು ಕಾಡ್ತೇವೆ. ಆ್ಯಕ್ಚುಲಿ ಮೂಲ ಇದು ನಿಲಯದಲ್ಲಿದೆ, ಮೂಲ ಮಹಾಭಾರತದ್ದೇ ಇದು. ಮಹಾಭಾರತ ಹಾಗೆ ಸಿಗಿದೆ, ರೆಫರೆನ್ಸ್ ಎಲ್ಲ ಹಾಕಿದೆ ಎಲ್ಲಿದೆ ಅಂತ. ವನಪರ್ವ 151ನೇ ಅಧ್ಯಾಯ 18ನೇ ಶ್ಲೋಕ. ಇವತ್ತಿಗೂ ಹಾಗೆ ಪುಣ್ಯ ಅದನ್ನು ಬದಲಾಯಿಸಿ. ಇದೆಲ್ಲ ಎಷ್ಟು ಭೀಮಸೇನ ಮಹಿಮೆ ಎಷ್ಟು ಅಂದರೆ, ವಾತೇನ ಕುಂತ್ಯಾಂ ಬಲವಾನ್ ಪ್ರಜಾತಃ ಶೂರಃ ತಪಸ್ವಿ ಜುಷತಾಂ ನಿಹಂತ. ಶೂರಜನೇಶ್ವರ ವಿಠ್ಠಲಸಹಸ್ರನಾಮದಲ್ಲಿ. ಶೂರಃ ಭೀಮಸೇನ, ರುಜು ಶೂರಜನಾಃ ರುಜವಃ, ತೇಷಾಂ ಈಶ್ವರಃ ಶೂರಜನೇಶ್ವರಃ. ವಿಠ್ಠಲಸಹಸ್ರನಾಮ ಹೊಸ ಅರ್ಥ ಆಗುತ್ತೆ. ಶೂರ ಅನ್ನೋ ಪದದಲ್ಲಿ ತಗೊಂಡ ಮೇಲೆ ಶೂರಃ ಭೀಮಸೇನಃ, ಭೀಮಸೇನ ರುಜು, ಸೊ ರುಜು ಶೂರ ಜನರು, ರುಜುಗಣ ಗುಂಪು, ಅವರ ಮೇಲೆ ಏನಾಗಿದ್ದಾರೆ, ಈಶ್ವರ ಕೃಷ್ಣ ಸ್ವಾಮಿ ಆಗಿದ್ದಾನೆ. ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಬಲವಾನ್ ಪ್ರಜಾತಃ ಶೂರಸ್ತಪಸ್ವಿ ಜುಷತಾಂ ನಿಹಂತ. ತಪಸ್ವಿ, ತಪ ಅಂತ ಹೇಳಿದಾಗ ತಪಸ್ ಮಾಡೋದು, ಫಸ್ಟ್ ತಪಸ್ ಮಾಡಿದ್ದು ಯಾರು, ಇವರೇ. ಅಥವಾ ತಪಸ್ ಯಾರೂ ಮಾಡೋಕ್ಕಾಗಲ್ಲ, ತಪಸ್ ಮಾಡಿದ್ರು. ಜುಷತಾಂ ನಿಹಂತ, ದ್ವಿಷತಾಂ ಹಂತ ಅಲ್ಲ, ದ್ವಿಷತಾಂ ನಿಹಂತ. ಶತ್ರುಗಳನ್ನು ನಿತರಾಂ ಹಂತ, ಸರ್ವನಾಶ ಮಾಡ್ತಕ್ಕಂಥ ಸಾಮರ್ಥ್ಯ. ಸತ್ಯೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿರಪ್ರದೃಶ್ಯ. ತತ್ರಾಪರಾಂಚೈವ ಬಹೂನ ಸತ್ಯಂ ನಿರೀಶ್ವರಂಚ ಪ್ರತಿಷ್ಠಂಚ ಲೋಕಂ. ಸತ್ಯೇ ಚ ಧರ್ಮೇ ಚ ರತಃ ಸದೈವ, ಸತ್ಯೇ ಚ ಧರ್ಮೇ ಚ ರತಃ ಸದೈವ. ಅದೇ ಶುದ್ಧ ಧರ್ಮ, ಶುದ್ಧ ಭಾಗವತ ಧರ್ಮ. ಸತ್ಯ ರಥ ಸದೈವ, ಧರ್ಮರಥ ಸದೈವ. ಆದ್ದರಿಂದ ಸತ್ಯೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿ ಅಪ್ರದೃಶ್ಯ. ಪರಾಕ್ರಮದಲ್ಲಿ ಶತ್ರುಗಳಿಂದ ಅಪ್ರದೃಶ್ಯ. ದೃಶ್ಯ ಪ್ರದೃಶ್ಯ ಅಪ್ರದೃಶ್ಯ, ಯಾವ ಕಾಲಕ್ಕೂ ಕೂಡ ಅನ್ಅಟ್ಯಾಕಬಲ್ ಅಂತ, ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಸಾಮರ್ಥ್ಯ. ಹೌದಾ? ಸತ್ಯರ್ಥ ಆಯ್ತಾ? ಮಾಡ್ಕೋಬಹುದಲ್ಲ, ಮುಖ್ಯವಾದ ಎಲ್ಲ ಪದಗಳು ದೇವರಿಗೆ ಮಾಡಬೇಕು ಫಸ್ಟ್, ಆಮೇಲೆ ವಾಯುದೇವರಿಗೆ ಮಾಡಬೇಕು. ತತ್ರ ಪರಾಂಶ್ಚೈವ ಬಹೂನ ಸತ್ಯಂ ನಿರೀಶ್ವರಂ ಚ ಪ್ರತಿಷ್ಠಂಚ ಲೋಕಂ. ಅವ್ರೇನು ಮಾಡಿದರು, ಪರಾಂಶ್ಚೈವ ಬಹು, ಇನ್ನೂ ಕೆಲವು ಗುಂಪಿನವರು ಇದ್ರು. ಅಸತ್ಯ ಜಗತ್ತು, ಈಶ್ವರ ಇಲ್ಲ, ನಿರೀಶ್ವರಂ, ಅಪ್ರತಿಷ್ಠಂ, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹರಣೀಶ್ವರಂ. ಅಲ್ಲಿ ಶ್ಲೋಕಗಳೆಲ್ಲ ಹೇಳಿದ್ದಾರೆ ಹಾಗೇನೆ, ಗೀತಾ ಶ್ಲೋಕಗಳಿದ್ದ ಹಾಗೆ. ಅಪ್ರತಿಷ್ಠ ಲೇಖಕ ದೇವರು ಅಂತಿಲ್ಲ, ಸ್ವಾಮಿ ಅಂತಿಲ್ಲ, ಮತ್ತು ಜಗತ್ತು ಸತ್ಯ ಅಲ್ಲ, ಎಲ್ಲ ವಾದ ಮಾಡ್ತಕ್ಕಂಥವರನ್ನು ಸೋಲಿಸಿತ್ತು. ಕ್ರೋಧ ವಶರು. ಲೋಕಂ, ಯಾವುದಲ್ಲಿ ಲೋಕಂ, ಅಪ್ರತಿಷ್ಠಂ ಲೋಕಂ,
ನಿರೀಶ್ವರಂ ಲೋಕಂ, ಅಸತ್ಯಂ ಲೋಕಂ. ಹೀಗೆ ಲೋಕ ಎಲ್ಲದಕ್ಕೂ ಕಾಮನ್. ಈಗ ಜಗತ್ತ ಸತ್ಯ, ಜಗತ್ತಿ ಸ್ವಾಮಿ ಇಲ್ಲ, ದೇವರು ಅದಕ್ಕೆ ಆಧಾರವಾಗಿಲ್ಲ. ಅಪ್ರತಿಷ್ಠಂ, ಪೂರ್ವ ರೂಪದಲ್ಲಿ ಹೊತ್ತಿದ್ದಾನೆ ಅಂತ ಹೇಳ್ತೇವೆ, ಒಪ್ಪೋದಿಲ್ಲ. ಅಪ್ರತಿಷ್ಠಂ ಹಾಗೆ ನಿಂತಿದೆ ಅಂದರೆ ನಿಮ್ಮ ಮ್ಯಾಡ್ರು ಗಾಬರಿ ಆಗ್ಬಿಡ, ಚೆಂಡಿದ್ದಾಗಿದೆ, ಯಾವ್ದು ಬಿದ್ದೋದ್ರೆ ಗತಿ ಏರ್ಪಾಡಿಸ್ಬಿಡುತ್ತಾಗ. ಬಿಡದಂತೆ ನೋಡ್ಕೋತಿರೋರು ಯಾರು? ವಾಯುದೇವರು ಕೂರೋ ರೂಪ, ಆಮೇಲೆ ಇವರು ವಿಷ್ಣು ಎರಡು ಕೂರೋ ರೂಪ. ಇನ್ನೆಂಥವರವರು ಸಿದ್ಧೋಹ ಭೀಷೋಹ ಬಿತಿ ಬ್ರುವಾಣಾನ್. ನೋಡಿ, ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಎಲ್ಲ ಗೀತಾ ಲಕ್ಷಣ ಎಲ್ಲ ಬಂತಿದ್ರು. ಅಸುರ ಲಕ್ಷಣಗಳು, ಗೀತೋಕ್ತ ಅಸುರ ಲಕ್ಷಣಗಳು. ಬ್ರುವಾಣಾನ್ ಗುಣಾನ್ ವಿಷ್ಣೋಹೋ ಖ್ಯಾಪಯನ್ ವಾದತೋ ಅಜೈಷಿ. ಎಲ್ಲ ವಿರುದ್ಧವಾಗಿ ಅವರಿಗೆ ವಿಷ್ಣುವಿನ ಸರ್ವೋತ್ತಮತ್ವನ, ಗುಣಪೂರ್ಣತ್ವನ, ದೋಷದೂರತ್ವನ ಅವ್ರು ಏನು ಹೇಳ್ತಿದ್ರು ಅದಕ್ಕೆಲ್ಲ ವಿರುದ್ಧವಾದ ಮಾತನ್ನು ಆಧಾರ ಕೊಟ್ಟು ಹೇಳಿದ್ದು, ಸಪ್ರಮಾಣವಾಗಿ ಹೇಳಿದ್ದು. ಭಿನ್ನಂ ವಿಷ್ಣುಂ ಚಾಧಿಕಂ ಸರ್ವತಶ್ಚ, ವಿಷ್ಣು ಎಲ್ಲರಿಂದ ಭಿನ್ನ, ಜೀವೇಶ್ವರ ಭೇದ, ಜಡೇಶ್ವರ ಎಲ್ಲವನ್ನು ಹೇಳಿದರು. ಬ್ರುವನ್ ಪ್ರವೀರಾನ್ ಲಕ್ಷ ಬೇಷಾಂ ನಿಜಗ್ನೆ. ಅದರಲ್ಲಿ ಅವರು ಅಷ್ಟು ಜನ, ಇನ್ನೂ ಕೆಲವರು ಅವರ ಲಕ್ಷ್ಯ ಇದ್ದರು. ಆ ಗುಂಪಿನಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಷ್ಟು ಜನಗಳು ಭೀಮಸೇನಕ್ಕೆ ಒಂದಾಯಿತು. ಅಷ್ಟು ಜನಗಳು ಯಾರನ್ನೂ ಬಿಟ್ಟಿಲ್ಲ. ತೇತಸ್ಯ ವೀರ್ಯಂಚ ಬಲಂಚ ದೃಷ್ಟ್ವಾ ವಿದ್ಯಾಬಲಂ ಬಾಹುಬಲಂ ತಥೈವ ಅಶಕ್ನುವಂತ ಸೈತಾ ಸಮಸ್ತಾಹ ಹತಪ್ರವೀರಾಹ ಸಹಸಾ ನಿವೃತ್ತಾಹ. ಇದು ಭಾರತ ಶ್ಲೋಕನೇ, ಹಾಗೆ ಇಟ್ಟಿದ್ದಾರೆ ಆಚಾರ್ಯ. ಅದು ಎರಡು ಅದೇ ಸಮಯದಲ್ಲಿ ಬಂದಿರೋ ಭಾರತ ಶ್ಲೋಕಗಳು. ತೇತಸ್ಯ ವೀರ್ಯಂಚ ಬಲಂಚ ದೃಷ್ಟ್ವಾ ವಿದ್ಯಾಬಲಂ ಬಾಹುಬಲಂಚ ತಥೈವ. ವಿದ್ಯಾಬಲ ಜ್ಞಾನಬಲ, ಬಾಹುಬಲ ಫಿಸಿಕಲ್ ಸ್ಟ್ರೆಂತ್ ಎರಡನ್ನ ನೋಡಿ ವಾದದಲ್ಲಿ ಸೋತರು ವಿದ್ಯಾಬಲ ಗೊತ್ತಾಯಿತು, ಬೆಳೆಸ್ಕೊಂಡು ಸೋತರು ವಿದ್ಯಾಬಲ, ಸತ್ರು ಬಾಹುಬಲ, ಎರಡರಿಂದ ಕತೆ ಮುಗಿತವ್ರು. ಬಾಹುಬಲಂ ತಥೈವ ಅಶಕ್ನುವಂತಹ ಸಹಿತಾ ಸಮಸ್ತಾಹ ಹತಪ್ರವೀರಾಹ ಸಹಸಾ ನಿವೃತ್ತಾಹ. ತಡ್ಕೊಳಕ್ಕಾಗಲಿಲ್ಲ, ಸತ್ತೋದ್ರು. ಹತಪ್ರವೀರ ಸ್ವಲ್ಪ ಉಳ್ಕೊಂಡಿದ್ರಲ್ಲ, ಓಡಿ ಕುಬೇರನ ವನ ಅದು ರಿಪೋರ್ಟ್ ಮಾಡಿದರು. ಅಲ್ಲಿ ಅಶೋಕವನನ ಯಾರು ರಿಪೋರ್ಟ್ ಮಾಡಿದ್ರು? ರಾವಣನಿಗೆ. ಇಲ್ಲಿ ಇವನೇ ರಿಪೋರ್ಟ್ ಮಾಡಿದ್ರು, ಹೀಗಾಯ್ತು ಅಂತ ಹೇಳಿ. ಭೀಮಸೇನ ಉಳ್ಕೊಂಡವರಲ್ಲ, ಉಳಿಸಿದವರು ಅಂತ ಅರ್ಥ. ಯಾಕೆ ಉಳಿಸಿದ್ದು? ಕೊಟ್ಟು ಮತ್ತೆ ಬರಬೇಕು ಅವರು. ಅದರಿಂದ ರಿಪೋರ್ಟ್ ಮಾಡ್ಲಿದ್ಮೇಲೆ ಬರ್ತಾರಲ್ಲ, ಎಲ್ಲ ಬಿಟ್ಟರೆ ಸುದ್ದಿದಾಗ ಆಗ್ಬಿಡುತ್ತೆ ಆಮೇಲೆ. ಅದಕ್ಕೆ ಒಂದು ಗುಂಪು ಉಳಿಸಿದ್ದು. ರಸಾ ನಿವೃತ್ತಾಹ ವಿಕ್ರಮ್ಯತಾನ್ ಗದಯಾಸೌ ನಿಹತ್ಯ ವಿದ್ರಾವ್ಯ ಸರ್ವಾನ್ ನಡಿನೀಂ ಪ್ರವಿಶ್ಯ. ಅವನ್ನೆಲ್ಲ ಕೂಡ ಗದೆಯಿಂದ ಹೊಡೆದು ವಿದ್ರಾವ್ಯ ಓಡಿಸಿಬಿಟ್ಟು, ಯಾರನ್ನ ಓಡಿಸೋನ ಓಡಿಸಿ, ಕೊಲ್ಲೋರನ್ನ ಕೊಂದು, ನಡಿನೀಂ ಪ್ರವಿಶ್ಯ. ನಡಿನ ಅಂದರೆ ಕಮಲ, ನಳಿನಿ ಅಂದರೆ ಕಮಲ ಇರೋದು. ಧನಿ ಇರೋನು ಧನಿ, ಕಮಲ ಪುಷ್ಪಗಳ ಸರೋವರ ಗೊತ್ತಾಯ್ತಾ? ಅದು ಅಲ್ಲಿಗೆ ಹೋಗಿಬಿಟ್ಟು ಪೀತ್ವಾ ಅಮೃತಾಂಭಸ್ತ್ಯ, ಅಷ್ಟು ಅಮೃತ ನೀರದು, ಅದು ನೀರು ಕುಡಿದು, ತಥೋ ಅಂಬುಜಾನಿ ದಿವ್ಯಾನಿ ಜಗ್ರಹ ಕುರುಪ್ರವೀರ. ದಿವ್ಯವಾದಂಥ ಅಂಬುಜಗಳನ್ನು, ಕಮಲಗಳನ್ನು ಕಿತ್ಕೊಂಡು ಹೋಗಿದ್ದಕ್ಕೆ ರಸೀದಿ ಬೇಕಲ್ಲ, ಬರೀ ಕೈಲಿ ಹೋಗಿ ನಾನು ಮಾಡಿದೆ ಅಂತ ಹೇಳಿದ್ರೆ ಗುರುತು ಅದನ್ನು ಕೊಯ್ಲು ಕೊಡಬೇಕೀಗ ತಂದು. ಜಗ್ರಹ ಅದಕ್ಕೆಲ್ಲ ಒಯ್ಲಿಲ್ಲ, ಸ್ವಲ್ಪ ಅಷ್ಟೇ. ಕುರುಪ್ರವೀರ. ಅಲ್ಲಿಗೂ ಒಂದು ಘಟ್ಟ ಮುಗೀತಿ. ಮುಂದೇನಾಯ್ತು ಹೇಳ್ತಾ ಮತ್ತೆ ಇನ್ನೊಂದು ಪುಷ್ಪ ಪ್ರಸಂಗ ಬರುತ್ತೆ. ಅದು ಯಾರು ಕೇಳಿರೋದಿಲ್ಲ, ಬೇರೆ ಬರೋದೂ ಇಲ್ಲ. ಪಂಚವರ್ಣದ ಪುಷ್ಪ ಕಂಟಿನ್ಯೂ ಆಗುತ್ತೆ ಇಲ್ಲೇ ನಾಳೆ. ಅದು ಹಾಂ ಅಂದರೆ ಹಾಂ ಎಲ್ಲಿಗೆ? ಹೌದು 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 ಕುಬೇರಿಂದ ಸೈನ್ಯ ಅದೆಲ್ಲ. ಓ ಇದ್ದೇ ಇತ್ತು. ಇವೆಲ್ಲ ಹಿರಣ್ಯಕಶಿಪು ಎಲ್ಲ ಇದಕ್ಕೆ ಹೋಗಿದ್ನಲ್ಲ, ವೈಕುಂಠಕ್ಕೆ ಹೋಗ್ಬಿಟ್ಟಿದ್ದ, ನಾನೇ ದೇವರು ಅಂತ ಹೇಳ್ಕೊಂಡು. ಅಲ್ಲ, ಆ ರೀತಿ ಇದೆ ಅಂತ ಅರ್ಥ. ಎಲ್ಲಿ ದುಷ್ಟರಿದ್ಮೇಲೆ ಮತ್ತೆ ಇರಲೇಬೇಕು ಅವರಿಗೆ. ದುಷ್ಟರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಮತ್ತೆ ಪಾತಾಳ ಲೋಕ ಎಷ್ಟೋ ರಾಕ್ಷಸರಿದ್ದಾರೆ, ಅವರಿಗೂ ದುರ್ಮತಗಳಿದ್ದೇ ಇದೆ. ದುರ್ಮತಗಳಲ್ಲಿ ABCDಗಳು. ಸುಳ್ಳು ಒಂದೇ ಅಲ್ಲ, ಯಾವಾಗ ಸುಳ್ಳು ಏನಾಗಿರುತ್ತೆ? ಹೇಳ್ತಲ್ಲ, ಬಹುಶಾಖ ಹೆರಂತಾಶ್ಚ ಬುದ್ಧ ಅವ್ಯವಸಾಯ. ಈ ದುಷ್ಟನ್ನು ಬಿಡಿ ಅವರವರೇ ಹೊರಕೊಂಡು ಸಾಯ್ತಾನೆ ಆ ಟೈಪ್. ಇದು ಮಾತ್ರ ಒಂದೇ, ಸತ್ಯ ಒಂದೇ. ಮುಂದೆ ಬರ್ತಾನೆ, ಇನ್ನು ಮಣಿಮಂತ ಬಂದಿಲ್ಲ, ಈಗ ನೆಕ್ಸ್ಟ್ ಬರ್ತಾನೆ. ಮುಂದೆ ಹೇಳ್ತಾರೆ ಎಲ್ಲ ಬರುತ್ತೆ ಈಗ, ಬರುತ್ತೆ ಅದು ಮುಂದೆ. ಅದೇ ಶುರುವಾಗ ನಾಳೆ ಅದೇ ನಡಿನಿ. ಮದೇನದು ನಡಿನಿ ಎಂಬುದು ಸ್ತ್ರೀಲಿಂಗದ ಪದ. ನಡಿನಿ ಅದು ಪ್ರಥಮ ವಿಭಕ್ತಿ, ನಡಿನೀಮ್ ಅನ್ನೋದು ದ್ವಿತೀಯ ವಿಭಕ್ತಿ. ಗೌರೀಂ ಇದ್ದಾಗೆ, ಗೌರೀಂ